ಕಂಪನಿ. ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಚಿಯಾ ಹಾಗೂ ಬೇಳೆಕಾಳು ಬೆಳೆಗಳ ಮಾರಾಟವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ತಿಲಕವಾಡಿ ಗ್ರಾಮದ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಪಿ ಶಿವಣ್ಣ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಆರ್ಮುಗಂ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಶಿವಣ್ಣವರೇ ನಮಸ್ಕಾರ. ನಮಸ್ಕಾರ ಸರ್. ಆರ್ಮುಗಂ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಶಿವಣ್ಣವರೇ. ನಿಮ್ಮ ಊರು ಯಾವುದು, ಎಷ್ಟು ಜಮೀನಿದೆ, ಏನು ಬೆಳೆ ಬೆಳಿತೀರಿ? ನಾವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಚಿಲಕೋಡಿ ಗ್ರಾಮ, ಲೇಟ್ ಪುಟ್ಟಮಾದೇಗೌಡರ ಮಗ ಶಿವಣ್ಣ ಅಂತ. ನಮ್ಮ ಹೆಸರಲ್ಲಿ 1 ಎಕರೆ ಭೂಮಿ ಇದೆ. ಅದರಲ್ಲಿ ಫಸ್ಟ್ GKVKಯಿಂದ ಬಂದು ನಮಗೆ ವಿಜ್ಞಾನಿಗಳು ತಂತ್ರಜ್ಞಾನವಾಗಿ ಚಿಯಾ ಸೀಡ್ಸನ್ನು ಕೊಟ್ಟರು. ಚಿಯಾ ಸೀಡ್ಸ್ ಬೆಳೆದು ನಾನು ಒಂದು ಅರ್ಧ ಎಕರೆಗೆ 5 ಕ್ವಿಂಟಾಲು ಈಲ್ಡ್ ತಗೊಂಡಿದ್ದೀನಿ ಚಿಯಾ ಸೀಡ್ಸು. ಮೊದಲು ಪ್ರಥಮ ಬಾರಿ ಕೊಳ್ಳೇಗಾಲ ತಾಲೂಕೆ ಪ್ರಥಮ ಬಾರಿ ಹಾಕಿರೋಂಥ ರೈತ ನಾನು. ಚಿಯಾ ಬೆಳೆನ. ಆಮೇಲೆ ಇನ್ನರ್ಧ ಎಕರೆ ಏನು ಬೆಳೆ? ಇನ್ನರ್ಧ ಎಕರೆ ಕಬ್ಬಿದೆ ಸರ್. ಹೌದಾ? ಕಬ್ಬಿದೆ. ಆಮೇಲೆ ಚಿಯಾ ಸೀಡ್ಸ್ಲಿ ಬಿತ್ತನೆ ಮಾಡಿದ ಅವಧಿ 110ರಿಂದ 120 ಹಾರ್ವೆಸ್ಟಿಂಗ್ ಆಗಿತ್ತು ಸರ್. ಹಾರ್ವೆಸ್ಟಿಂಗ್ ಆಗಿ ಅದಕ್ಕೆ ಒಂದು 5ರಿಂದ 10,000 ರೂಪಾಯಿ ಖರ್ಚು ಬಂದಿರ್ತದೆ. ಅದನ್ನು ನಾನು ರಿಟರ್ನ್ ನಮ್ಮ ಕಂಪ್ನಿಗೆ ಮಾರ್ಕೆಟಿಂಗ್ ಕೊಟ್ಟಿದ್ದೀನಿ ಸರ್. 14,000 ರೂಪಾಯಿ ಕ್ವಿಂಟಲ್ಗೆ ಕೊಟ್ಟಿದ್ದೀನಿ, 1 ಕ್ವಿಂಟಲ್ಗೆ. ಅದು ನನಗೆ ಈಲ್ಡು 4ರಿಂದ 5 ಕ್ವಿಂಟಲ್ ಬಂದಿದೆ ಸರ್ ಫಸ್ಟ್ ಟೈಮ್ ಬೆಳೆ. ಅದನ್ನು ನಮ್ಮ ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪನಿಗೆ ಮಾರಾಟಕ್ಕೆ ಕೊಟ್ಟಿದ್ದೀನಿ ಸರ್. 14,000 ರೂಪಾಯಿ ಕೊಟ್ಟು ಕ್ವಿಂಟಲು. ಯಾವ ರೀತಿ ಬೆಳೆದ್ರಿ? ಅದು ಡ್ರಿಪ್ಪಲ್ಲಿ ಬೆಳೆದಿರೋ ಸರ್. ಹನಿ ನೀರಾವರಿಯಲ್ಲಿ 3 ಅಡಿ ಸಾಲು, 3 ಅಡಿಗೆ ಸಾಲಿಗೆ 1 ಎಕರೆಗೆ ಬಿತ್ತನೆ ಬೀಜ ಅರ್ಧ kg ಸಾಕು ಸರ್. ಅರ್ಧ kgನ ಅದನ್ನು ನಾನು ಮರಳಲ್ಲಿ ಮಿಕ್ಸ್ ಮಾಡಿ ಅದನ್ನು 3 ಅಡಿಗೆ ಅಂತರದಲ್ಲಿ ಸಾಲು ಹೊಡೆದು ಮರಳು ಮತ್ತು ಬೀಜ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಪಟಕ್ಕೆ ಬಿಟ್ಟಿದ್ದೀನಿ ಸರ್. ಸಾಲು ಬಿಟ್ಟಿದ್ದೀನಿ. ಸಾಲು ಬಿಟ್ಟು ಒಂದು ಸೊಪ್ಪನ್ನ ಬರಳು ತಕ್ಕಂಡು ಅದನ್ನು ತೆರೆ ಮುಚ್ಚಿದ್ದೀನಿ. ತೆರೆ ಮುಚ್ಚಿ ಆನಂತರ ಡ್ರಿಪ್ ಆನ್ ಮಾಡಿದೆ. ಡ್ರಿಪ್ ಆನ್ ಮಾಡಿ ಹನಿ ನೀರಾವರಿಲಿ ಅಲ್ಪ ಪ್ರಮಾಣದ ನೀರಲ್ಲಿ ಬೆಳೆದಿರೋದು ಸರ್. ಅದಕ್ಕೆ ಗೊಬ್ಬರ ಇತರೆ ಔಷಧಿಗಳು ಏನೂ ಹಾಕಿಲ್ಲ ಸರ್. ಹಾಗೆ ಬಂದಿರೋದು, ಆರ್ಗಾನಿಕ್ಕಾಗಿ ಬಂದಿರೋದು ಸರ್. ಅದು ಎಷ್ಟು ದಿವಸದ ಬೆಳೆ? ಅದು 110ರಿಂದ 120 ಹಾರ್ವೆಸ್ಟಿಂಗ್ ಆಗುತ್ತೆ ಸರ್. ಅರ್ಧ ಎಕರೆಗೆ ಎಷ್ಟು ಬಂತು ನಿಮ್ಗೆ? ಅರ್ಧ ಎಕರೆಗೆ ನನಗೆ 3.5-4 ಕ್ವಿಂಟಲ್ ಬಂದಿದೆ ಸರ್. 12,000 ರೂಪಾಯಿಗೆ ಮಾಡಿದ್ರ? 13,000 ರೂಪಾಯಿ ಕೊಟ್ಟು ಸರ್. ಹೌದಾ? ಏನು ವಿಶೇಷ ಈ ಬೆಳೆದು ನಿಮಗೇನು ಅನಿಸುತ್ತೆ? ವಿಶೇಷ ಅಂದರೆ ನಮಗೆ ಆ ಬೆಳೆಯಲ್ಲಿ ಲಘು ಪೌಷ್ಟಿಕಾಂಶ ಜಾಸ್ತಿ ಇದೆ ಸರ್. ಅದು ಮೀನು ಮತ್ತು ಇತರ ತರಕಾರಿಗಳು ಇದಕ್ಕಿಂತ ವಿಟಮಿನ್ಗಳು ಜಾಸ್ತಿ ಇದೆ ಸರ್. ಅದಕ್ಕೆ ಜಾಸ್ತಿ ಇದ್ದು ಅದನ್ನು ನಾವು 1 ಲೋಟ ನೀರಿಗೆ ಅರ್ಧ ಸ್ಪೂನ್ ಹಾಕೊಂಡು ರಾತ್ರಿನಾಗದ ಉನಿಯಾಕಿ ಇಟ್ಟುಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ಮಕ್ಕಳಿಗೆ ಆಗ್ಬಿಡು, ನಮ್ಮ ದೊಡ್ಡವ್ರು ಯಾವ್ರು ಚಿಕ್ಕ ಮಕ್ಕಳಿಗೆ ಆಗ್ಬಿಡು ಬ್ರಷ್ ಮಾಡಿಬಿಟ್ಟು ಅದನ್ನು ಆಳೊಟ್ಟೆಗೆ ತಿಂದರೆ ಅದು ಶೇಖರಣೆ ಆಗುತ್ತೆ ಸರ್. ಮತ್ತು ಈ ಮೂಳೆಗಳು ನೋವು ಬರೋದೆಲ್ಲ ನಿಂತೋಗುತ್ತೆ, ಮತ್ತು ಮುಖ ಎಲ್ಲ ಚಿಬ್ಗಳು ಬರೋದೆಲ್ಲ ಹೋಗುತ್ತೆ. ಅದಲ್ಲದೆ ಈ ಫೈಲ್ಸ್ಗೆ ಮಾತ್ರ ಒಳ್ಳೆ ಗುಣವಾಗಿ ಅದು ಗುಣ ಮಾಡುತ್ತೆ ಸರ್. ನೀವು ಬಳಸ್ತಾ ಇದ್ದೀರಾ? ನಾವು ಬಳಸ್ತಾ ಇದ್ದೀವಿ ಸರ್ ಆವಾಗಲೇ. ಹೌದಾ? ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ನಾನು ಸುಮಾರು ಇವಾಗ 2 ವರ್ಷ ಬೆಳೆದೀನಿ ಸರ್. ಈಗ ಬೀಜನ GKVKಯಿಂದಲೇ ತಗೊಂಡಿದ್ದೀರಾ? GKVKಯಿಂದ ಕೊಟ್ಟಿರೋ ಸರ್ ಬೀಜ. ಇನ್ನೊಂದು ಇದೆಯಲ್ಲ ಕ್ವಿನೋವಾ ಅಂತ, ಅದನ್ನೇನು? ಕ್ವಿನೋವಾ ನಾನು ಇವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಕಿನೋವಾನ ಕೊಟ್ಟಿಲ್ಲ ಸರ್. ಅದು ಸೀಡ್ಸು ಕೊಟ್ಮೇಲೆ ಅದನ್ನು ಪ್ರಯತ್ನ ಪಡ್ತಾವ್ನಿ ಸರ್ ಕಿನೋವಾ ಬೆಳೆಬೇಕು ಅಂತ. ಈಗ ಒಂದು ಕಂಪ್ನಿ ಮಾಡಿದಿರಲ್ಲ ನೀವು, ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿ. ಯಾತಕ್ಕೋಸ್ಕರ ಮಾಡ್ಕೊಂಡ್ರಿ? ಅದು ರೈತರ ಹತ್ರ 1,000 ರೂಪಾಯಿ ಶೇರ್ ಹೋಲ್ಡ್ರ್ ಮಾಡಿ ಅದನ್ನು ಗೌರ್ಮೆಂಟಿನಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕಂಪ್ನಿ ಆಕ್ಟಿವಲ್ಲಿ ನವಾರ್ಡಿಂದ ಅದಕ್ಕೆ ಇಕ್ವಿಟಿ ಗ್ರ್ಯಾಂಟು ಅಂತ ಶೇರ್ ಅಮೌಂಟ್ ಕೊಡ್ತು ಸರ್. ನಮ್ಮದು 3.5 ಲಕ್ಷ ಶೇರ್ ತೋರ್ದು, ಗೌರ್ಮೆಂಟು 3.5 ಲಕ್ಷ ಕೊಡ್ತು. ಒಟ್ಟು ಅದು 7 ಲಕ್ಷ ಆಗುತ್ತು. 7 ಲಕ್ಷನ ತಗೊಂಡೋಗಿ ತೆಗೆದು ನಾವು ಗೊಬ್ಬರದ್ದು ಲೈಸೆನ್ಸು ಈ ಥರ ಇದು ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವು ಸರ್. ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದು ಫಸ್ಟು ಗೊಬ್ಬರದ ಅಂಗಡಿಗಳು ಮತ್ತು ಔಷಧಿ ಅಂಗಡಿ, ಬಿತ್ತನೆ ಬೀಜಗಳು ರೈತರಿಗೆ ಭತ್ತ ವಿತರಣೆಗಳೆಲ್ಲ ಮಾಡಿದ್ದೀವಿ ಸರ್.
ಮಾಡಿಬಿಟ್ಟು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಆರ್ಮುಗಮ್ ಅವರೇ, ಯಾವಾಗ ನಿಮ್ಮ ಕಂಪನಿ ಸ್ಥಾಪನೆ ಆಗಿದ್ದು? ಸರ್ 2022 ಮಾರ್ಚ್ 31ಕ್ಕೆ ನಮ್ಮ ಕಂಪ್ನಿ ಶಂಭುಲಿಂಗೇಶ್ವರ ರೈತ ಕಂಪ್ನಿ ಅದು ಕಂಪನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿ ಸರ್. ಓಕೆ. ನಬಾರ್ಡಿಂದ ಏನಾದ್ರು ನೆರವು ಸಿಕ್ಕಿದೆಯಾ ತಮಗೆ? ಸರ್ ನಬಾರ್ಡಿಂದ ನೆರವು ಸಿಕ್ಕಿದೆ ಸರ್ ನಮಗೆ. ಈಗಾಗಲೇ ನಮಗೆ ಮೊದಲನೇ ಈಗ ರಿಜಿಸ್ಟರ್ ಮಾಡಬೇಕಾದ್ರೆ ನಮಗೆ ನಬಾರ್ಡ್ ಮುಖಾಂತರನೇ ಇದು ಅಂಡರ್ ನಬಾರ್ಡಲ್ಲೇ ಸ್ಪಾನ್ಸರ್ಶಿಪ್ ಮಾಡಿರೋಂಥದ್ದು. ಇದು 10,000 FPOಗಳು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಆ ಅಂಡರಲ್ಲಿ ನಬಾರ್ಡ್ಗೆ ನಾವು ಮಾಹಿತಿ ಕೊಟ್ಟು ನಬಾರ್ಡ್ ನಾನು ವಿಕಸನ ಸಂಸ್ಥೆ ಇದು ಮಾಡಿ ಅವರ ಸಹಯೋಗದಲ್ಲಿ ನಾವು ಕಂಪನಿನ ಸ್ಥಾಪನೆ ಮಾಡಿದ್ವಿ. ಏನು ನೆರವು ಕೊಟ್ಟಿದ್ದಾರೆ ಹೇಳಿ ಸರ್? ಈಗ ಆಲ್ರೆಡಿ ನಮಗೆ ಸಂಬಳ ಏನೆಲ್ಲ ಇದೆ, CO ಸಂಬಳ, ಅಕೌಂಟೆಂಟ್ ಸಂಬಳ, ಮತ್ತು ಆಫೀಸ್ದು ಖರ್ಚು, ಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ಮತ್ತು ಆಫೀಸ್ಗೆ ಬಾಡಿಗೆಯನ್ನು ಸಹ ನಬಾರ್ಡಿಂದನೂ ಬಂದಿರೋಂಥದ್ದು. ಎಷ್ಟು ವರ್ಷ ಕೊಟ್ಟಿದ್ದಾರೆ? 3 ವರ್ಷ ಸರ್ ಕೊಟ್ಟು. ಓಕೆ. ಇನ್ನೇನು ಮುಗಿಯೋ ಹಂತದಲ್ಲಿ ಇದೆಯಾ? ಮಾರ್ಚ್ಗೆ ಮುಗೀತು ಸರ್. ಮಾರ್ಚ್ 31 ಮುಗೀತು. ಈಗ ನಮ್ಮದು ಕಂಪ್ಲೀಟ್ ಆಯಿತು. ಸೊ ಈಗ ನಾವು ಆಡಿಟ್ ರಿಪೋರ್ಟ್ ಎಲ್ಲ ಇದು ಕೊಟ್ಟರೆ ನಮ್ಮದು ಕ್ಲಿಯರ್ ಆದಂಗೆ. ಇನ್ಮೇಲೆ ನೀವು ನಡೆಸ್ಕೊಂಡು ಹೋಗ್ಬೇಕು. ಹೌದು ಸರ್. ಓಕೆ. ಎಲ್ಲಿ ಇದೆ ನಿಮ್ಮ ಕಂಪನಿಯ ಕಚೇರಿ? ಸರ್ ಇದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕಸಬಾ ಹೋಬಳಿ ಚಿಲಕವಾಡಿ ಗ್ರಾಮದಲ್ಲಿ. ಚಿಲಕವಾಡಿ ಗ್ರಾಮ ಅಂತ ಎಲ್ಲಿ ಬರುತ್ತೆ ಅಂದರೆ ಕೊಳ್ಳೇಗಾಲದಿಂದ ಮೈಸೂರಿನ ಮೇನ್ ರೋಡಲ್ಲಿ ಬರುತ್ತೆ. ಏನೊಂದು ಕಾರ್ಪೊರೇಟ್ ಆಫೀಸ್ ಥರ ಮಾಡ್ಕೊಂಡಿದ್ದೀರಾ? ಬಾಡಿಗೆ ತೊಗೊಂಡಿದ್ದೀರಾ? ಬಾಡಿಗೆ ತೊಗೊಂಡಿದ್ದೀವಿ ಸರ್. ಅಥವಾ ನಿಮ್ಮದೇ ಸ್ವಂತ ಬಿಲ್ಡಿಂಗ್? ಇಲ್ಲ, ಸ್ವಂತ ಮಾಡೋಷ್ಟು ಈಗ ಇನ್ನೂ ಇದು ಡೆವಲಪ್ ಆಗಿಲ್ಲ ಸರ್. ಈಗ ಸದ್ಯಕ್ಕೆ ಬಾಡಿಗೆ ಮಾಡ್ಕೊಂಡಿದ್ದೀವಿ. ಏನು ಬಾಡಿಗೆ ಕೊಡ್ತಾ ಇದ್ದೀರಿ? 4,400 ಕೊಡ್ತಾ ಇದ್ವಿ ಈಗ. ಓಕೆ. ಅದರಲ್ಲಿ ಈಗ ಇನ್ಪುಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ವಿ ಸರ್. ಇನ್ಪುಟ್ ಔಟ್ಪುಟ್ ಎರಡೂ ಮಾಡ್ತಾ ಇದ್ವಿ ಸರ್. ಎಷ್ಟು ಜನ ನಿರ್ದೇಶಕರಿದ್ದಾರೆ? 10 ಜನ ನಿರ್ದೇಶಕರಿದ್ದಾರೆ. ಎಲ್ಲೆಲ್ಲಿಂದೆಲ್ಲ ಇದ್ದಾರೆ ನಿರ್ದೇಶಕರು? ಒಟ್ಟು ನಾವು 13 ಗ್ರಾಮಗಳನ್ನ ಒಳಗೊಂಡಿದೆ ಸರ್. ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿ ಏನು ಶೇರ್ ಕಲೆಕ್ಟ್ ಮಾಡಿದ್ದೀವಿ ಇದು 13 ಗ್ರಾಮಗಳು ಒಳಗೊಂಡಿದೆ. 3 ಪಂಚಾಯತಿನ ಒಳಗೊಂಡಿದೆ ಸರ್. ಹೇಳಿ, ಯಾವ್ಯಾವ ಪಂಚಾಯತಿ, ಯಾವ ಗ್ರಾಮ? ಕುಂತೂರು ಪಂಚಾಯತಿ, ಟಗರ್ಪುರ ಪಂಚಾಯತಿ ಮತ್ತು ಮುಳ್ಳೂರು ಪಂಚಾಯತಿ. 3 ಪಂಚಾಯತಿ ಒಳಗೊಂಡು 13 ಗ್ರಾಮಗಳು. ಎಷ್ಟು ಶೇರು ಸಂಗ್ರಹ ಮಾಡಿದಿರಿ? ಈಗ 1,001 ಶೇರ್ನ ಕಲೆಕ್ಟ್ ಮಾಡಿದ್ವಿ. ಅಲ್ಲ, ಒಂದು ಶೇರ್ ಅಲ್ಲ, ಎಷ್ಟು ಜನರಿಂದ ಸಂಗ್ರಹ ಮಾಡಿದ್ರಿ ಅಂತ? ನಾವು ಒಟ್ಟು 700 ಜನದಿಂದ ಸಂಗ್ರಹ ಮಾಡಿದ್ವಿ ಸರ್. 700 ಜನ ಶೇರ್ದಾರರು. ಅದರಲ್ಲಿ ಅದೇ ಒಬ್ಬರು ಒಂದು ಶೇರು ಇದ್ದಾರೆ, 2 ಶೇರು ಇದ್ದಾರೆ ಸರ್. ಶೇರನ್ನು ಯಾವ ರೀತಿ ಸಂಗ್ರಹಣೆ ಮಾಡಿದ್ರಿ ಶಿವಣ್ಣವರೇ? ನಮ್ಮ ಶೇರು ವಸೂಲಿ ಮಾಡಬೇಕಾದಾಗ ಪ್ರತಿಯೊಂದು ಗ್ರಾಮಕ್ಕೂ ಬೋರ್ಡ್ ಆಫ್ ನಿರ್ದೇಶಕರುಗಳು ನಾವು ಮತ್ತು ನಮ್ಮ CO ಅಕೌಂಟೆಂಟ್ಸು ಹೋಗಿ ಈ ಥರ ಒಂದು ರೈತ ಉತ್ಪಾದಕರ ಕಂಪನಿಯನ್ನು ಕಟ್ಟಬೇಕು, ನಾವು ಗೌರ್ಮೆಂಟಿಂದ ಈ ಥರ ಇದಿದೆ ನಬಾರ್ಡಿಂದ ಅಂತ ಹೇಳಿ ಮನವರಿಕೆ ಮಾಡಿ ಒಬ್ಬ ರೈತನ ಹತ್ರ 1,000 ರೂಪಾಯಿನಂತ ಕಲೆಕ್ಟ್ ಮಾಡಿ ಅವ್ರದ್ದು RTC, ಅವ್ರದ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಕಲೆಕ್ಟ್ ಮಾಡಿ ಪ್ರತಿಯೊಬ್ಬ ಗ್ರಾಮಗಳು ಹೋಗಿ ವಸೂಲಿಯಾತಿ ಮಾಡಿ ಅದನ್ನು ತಂದು ರಿಜಿಸ್ಟ್ರೇಷನ್ ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅಮೌಂಟು ತೋರಿದ ಮೇಲೆ ಅಕೌಂಟಲ್ಲಿ ನಬಾರ್ಡಿಂದ ಇಕ್ವಿಟಿ ಗ್ರಾಂಟು ಶಾಂಕ್ಷನ್ ಆಗಿದೆ ಸರ್. ಅಲ್ರಪ್ಪ, ಈಗ ನಬಾರ್ಡಿಂದ ಏನೂ ದುಡ್ಡು ಕೊಡಲಿಲ್ಲ ಅಂದರೆ ನೀವು ಕಂಪ್ನಿ ಮಾಡ್ತಿರ್ತಿಲ್ವಾ? ಅದು ಕಂಪ್ನಿ ಮಾಡಬೇಕು ಅಂದಾಗ ಅದು ನಮ್ಗೆ ರಿಜಿಸ್ಟ್ರೇಷನ್ದು ಎಲ್ಲ ಗೊತ್ತಿಲ್ವಲ್ಲ ಸರ್. ಮಂಡ್ಯ ವಿಕಸನ ಗ್ರಾಮೀಣ NGO ಅಭಿವೃದ್ಧಿ ಸಂಸ್ಥೆಯವರು ಬಂದು ಒಂದು ತಾಲ್ಲೂಕು ಒಂದು ಕಂಪನಿ ಆಕ್ಟಿವಲ್ಲಿ ಈ ಥರ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿದಾಗ ಇದು ಹಿಂಗಿದೆ ರೂಲ್ಸು, ಹಿಂಗೆ ಮಾಡಿ ನೀವು ಅಂತ ಹೇಳಿದಾಗ ಅದನ್ನು ಅಜ್ಜೆ ಮುಂದಕ್ಕೆ ಬಂದು ನಾವು ಮಾಡೋದು ಸರ್. ಅಲ್ಲಿ ಗಂಟೆ ಕಂಪ್ನಿ ಹೆಂಗೆ ಮಾಡಬೇಕು, ಯಾವ ರೀತಿ ಹೋಗ್ಬೇಕು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಸರ್. ಆಯ್ತು, ಈ ಕಂಪ್ನಿ ಮಾಡಿ 3 ವರ್ಷ ಆಗಿದೆ. ಹ್ಞೂ ಸರ್. ಈ ರೈತ ಉತ್ಪಾದಕ ಕಂಪನಿಗಳಿಂದ ರೈತರಿಗೆ ಏನು ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ರೈತರಿಗೆ ಇವಾಗ ನಾವು ಕಂಪ್ನಿ ಸ್ಥಾಪನೆ ಆದಮೇಲೆ ನಮ್ಮ ಸುತ್ತಮುತ್ತ ಗ್ರಾಮಗಳನ್ನವರು 3 ಪಂಚಾಯತಿಯವರು ಕೊಳ್ಳೇಗಾಲಕ್ಕೆ ಹೋಗ್ಬೇಕಾಗಿತ್ತು ಗೊಬ್ಬರ ಬಿತ್ತನೆ ಬೀಜ ತಗೋಬೇಕಾದ್ರೆ. ಮತ್ತು ಅದು ಬಿಟ್ರೆ ನರಸೀಪುರ ಬರಬೇಕಾಯ್ತು, ಮುಗೂರು ಬರಬೇಕಾಯ್ತು. ಒಬ್ಬ ರೈತ ಅವ್ರ ಗ್ರಾಮದಿಂದ ಒಂದು ಆಟೋ ಬಾಡಿಗೆ ತಗೊಂಡು ನರಸೀಪುರ ಮತ್ತು ಕೊಳ್ಳೇಗಾಲಕ್ಕೆ ಹೋಗಿ ಗೊಬ್ಬರ ತಗೊಂಬಂದಾಗ ಅವನಿಗೆ ಕೆಲಸನೂ ವೇಸ್ಟು, ಜಮೀನಲ್ಲಿ ದುಡಿಯೋದು ಮತ್ತು ಗಾಡಿ ಬಾಡಿಗೆ ಇವೆಲ್ಲಗ ಅನುಕೂಲ ಆಗಲಿ ಅಂತ ನಾವು ಹಳ್ಳಿಲೇ ಒಂದು ಸೆಂಟ್ರ್ ಮಾಡಿ 3 ಪಂಚಾಯತಿ ವ್ಯಾಪ್ತಿಗೆ ಅಲ್ಲಿ ಸ್ಥಾಪನೆ ಮಾಡಿದ್ವಿ ಸರ್. ಇವಾಗ ಅವನು ಕೊಳ್ಳೇಗಾಲಕ್ಕೆ ಅವನು ಆಟೋ ತಕ್ಕಂಡು ಗೊಬ್ಬರ ತುಂಬ್ಕೊರಕ್ಕೆ ಹೋಗಾರ 500 ರೂಪಾಯಿ ಬಾಡಿಗೆ ಕೇಳ್ತಾನೆ. ಅಲ್ಲಿ ಈಗ ನಮ್ಮ ಕಂಪ್ನಿಗೆ ಬಂದು ಅವನು ಗೊಬ್ಬರ ತಕ್ಕಂದಾಗ ಬರೀ 100 ರೂಪಾಯಿ ಬಾಡಿಗೆ ಬೀಳುತ್ತೆ ಅವನಿಗೆ ಹಳ್ಳಿಲಿ. ಆವಾಗ ಅಲ್ಲಿ ಬೇರೆ ಗೊಬ್ಬರದ ಅಂಗಡಿಗಳನ್ನವರು ಸ್ವಲ್ಪ ಅವರು ಹೋಲ್ಸೇಲಾಗಿ ಕೊಡಲ್ಲ ರೈಟು. ನಾವು ಇಲ್ಲಿ 1,000 ರೂಪಾಯಿ ರೈತ ಸೇರು ಕಟ್ಟಿರೋದ್ರಿಂದ ನಾವು ಅಲ್ಲಿ ಅವರದಕ್ಕಿಂತ ನಾವು 10 ರೂಪಾಯಿ 20 ರೂಪಾಯಿ ರೈಟ್ಲಿ ಕಮ್ಮಿ ಕೊಡ್ತಾಯಿದ್ದೀವಿ ಸರ್. ಅದೊಂದು ಅನುಕೂಲ. ಅದೊಂದು ಅನುಕೂಲ ಆಗಿದೆ. ಮತ್ತು ಇನ್ನೇನೇನು ಅನುಕೂಲ ಇದೆ ಇದಲ್ಲೇ ಈಗ ಬಿತ್ತನೆ ಬೀಜಗಳದ್ದು ಆಯಿತು ಸರ್, ಗೊಬ್ಬರದ್ದು ಆಯಿತು. ಮತ್ತು ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಉದ್ದು ಸ್ಟಾಕ್ ಇಟ್ಟಿದ್ದೀವಿ ರೈತರಿಗೆ. ಉದ್ದನ್ನ ವಿತರಣೆ ಮಾಡ್ತೀವಿ ಸರ್. ಬಿತ್ತನೆ ಬೀಜ ಉದ್ದನ್ನು ಕೊಡ್ತಾ ಇದೀವಿ ಸರ್. ಉದ್ದಿದೆ. ಮತ್ತು ಕೆಲವರು ಚಿಯಾ ಸೀಡ್ಸ್ನು ತಕ್ಕಂಡು ಬಿತ್ತನೆ ಮಾಡಿದ್ರು ಸರ್. ಮಳೆ ಇಲ್ಲದೆ
ಅದು ಸ್ವಲ್ಪ ಹೋಗಿದೆ. ಮತ್ತು ಈಗ ಇನ್ನೊಂದು ದಂಟಿನ ಬೀಜ ಅದೊಂದು ಸ್ವಲ್ಪ ಕೊಟ್ಟಿದ್ದೀವಿ ಸರ್. ಅದು ಕೆಲವ್ರು ಹಾಕೋರು ಮಳೆ ಇಲ್ಲ, ಅದು ಹೋಯ್ತು ಸರ್. ಓಕೆ, ಹೋಗಿದೆ. ಏನೇನು ಚಟುವಟಿಕೆಗಳು ಹೇಳಿ ಆರ್ಮಂಗಮ್ಮರ ನಿಮ್ಮ FPO? ಸರ್, ನಮ್ಮ FPOಲಿ ಮೊದಲನೇದಾಗಿ ನಮ್ಮ ಕಂಪ್ನಿ ಶುರು ಮಾಡಬೇಕಾದ್ರೆ ಪ್ರತಿ ಗ್ರಾಮಗಳಲ್ಲಿ ಹೋಗಿ ಅರಿವು ಕಾರ್ಯಕ್ರಮಗಳು ಮಾಡಿದೆ ಸರ್. ಜನಗಳೇ ಅರಿವು ಮೂಡಿಸ್ತು ಒಂದೊಂದು ಗ್ರಾಮಕ್ಕೆ ಈ ಕಂಪ್ನಿಯಿಂದ ಏನು ಉಪಯೋಗ ಆಗುತ್ತೆ, ಶೇರ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಲಾಭಗಳು ಅನ್ನೋದನ್ನು ಅರಿವು ಮಾಡಿಕೊಟ್ಟು ಶೇರ್ ಕಟ್ಟಾದ್ಮೇಲೆ ನಂತರ ಅವ್ರಗಳಿಗೆ ಏನು ನಮ್ಮ ಕಡೆಯಿಂದ ಏನು ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ತೀರ್ಮಾನ ಮಾಡ್ಕೊಂಡಿದ್ವಿ ಮೀಟಿಂಗಲ್ಲಿ, ಮೊದಲನೇದಾಗಿ ಅವ್ರಿಗೆ ರೈತರಿಗೆ ಕೈಗೆಟ್ಟುವ ರೀತಿಯಲ್ಲಿ ಇನ್ಪುಟ್ಟು ಬಿಸ್ನೆಸ್ಸು ಮಾಡಬೇಕಂದ್ರೆ ಮೊದಲನೇದಾಗಿ ಅವರು ನಾವು ಸದ್ಯದಲ್ಲಿ ನಮ್ಮ ಇರೋ ಅಮೌಂಟಲ್ಲಿ ಏನು ಕೊಡಬೇಕಂತ ಒಂದು ತೀರ್ಮಾನ ಮಾಡಿದಾಗ ಒಂದು ಗೊಬ್ಬರ ಕೊಡಿಸ್ಬೇಕನ್ನೋ ಒಂದು ಬಂತು. ಆ ಸಮಯದಲ್ಲಿ ನಮ್ದು ಇದ್ದಾಗ ಗೊಬ್ಬರ ಬೇರೆಯವ್ರಿಗಿಂತ ನಾವು ಅವ್ರಿಗೆ ಎಲ್ಲೇ ಹೋಗಿ ಕ್ಯೂ ನಿಂತು ದಿನಗಂಟ್ಲೆ ಕಾಯ ಬರಲು ಆ ರೈತರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಗೊಬ್ಬರ ತಲುಪಿಸ್ಕೊಡೋಂಥದ್ದು ಮಾಡಿದ್ವಿ. ಜೊತೆಯಲ್ಲಿ ಆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ನಂತರ ನೆಕ್ಸ್ಟ್ ಇಯರ್ ನಾವೇನು ಮಾಡೋದು ಬಿತ್ತನೆ ಬೀಜಕ್ಕೆ ಪ್ರಾರಂಭ ಮಾಡೋದು. ಸೊ ಇದರ ಅಲ್ಲದೆ ಇನ್ಪುಟ್ಗೆ ಏನು ಮಾಡಿದೆ ಅಂದರೆ ಔಷಧಿ ಸ್ಪ್ರೇ ಮಾಡೋದಕ್ಕೆ ಸ್ಪ್ರೇ ಮಿಷಿನ್ಗಳು, ಟಾರ್ಪಾಲಿನ್ಗಳು ಮಾಡಿಕೊಟ್ಟು. ಸೊ ಅದಾದ ನಂತರ ಒಂದು ವರ್ಷ ಕಳೆದ ನಂತರ ಇನ್ನು 2ನೇ ವರ್ಷದಲ್ಲಿ ನಾವೇನು ಮಾಡಿದ್ವು ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ವಿಕಸನ ಸಂಸ್ಥೆ ಕಡೆಯಿಂದ ಸಹಾಯದಲ್ಲಿ ಮತ್ತೆ ಬಿಸ್ನೆಸ್ಸು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಔಟ್ಪುಟ್ಗೆ ಸ್ವಲ್ಪ ಒತ್ತು ಕೊಟ್ಟು ಔಟ್ಪುಟ್ಗೆ ಒತ್ತು ಕೊಟ್ಟಾಗ ನಾವು ರೈತರಿಂದನೇ ಸ್ವಲ್ಪ ಖರೀದಿ ಮಾಡಿದ್ವು ಭತ್ತವನ್ನು ಖರೀದಿ ಮಾಡಿದ್ವು. ಆವಾಗ ಸ್ವಲ್ಪ ನಮಗೆ ಅದರದ್ದು ಏನು ಆಹು ಹೋಗುಗಳು ಏನು ಲಾಭ ನಷ್ಟಗಳು ಬಂತು. ಸೊ ನೆಕ್ಸ್ಟ್ ಇಯರ್ಲಿ ಅದನ್ನು ಸರಿಪಡಿಸ್ಕೊಳ್ಳೋಣ ಅಂತ ಇದು ಮಾಡಿದ್ವು. ಏನಾಯ್ತು ಹೇಳಿ? ಸೊ ಭತ್ತ ಖರೀದಿ ಮಾಡಿದಾಗ ಏನಾಯ್ತು ಅಂದರೆ ನಮ್ಗಳಿಗೆ ಅದರದ್ದು ತೂಕ ನಮಗೆ ಕರೆಕ್ಟಾಗಿ ಬೇರೆಯವ್ರು ಇದು ಮಾಡಿದಾಗ ನಾವು ಮಾಡೋಕ್ಕೆ ಬರಲಿಲ್ಲ. ಆಮೇಲೆ ನಮಗೆ ಹಸಿ ಇದ್ದಾಗ ಖರೀದಿ ಮಾಡಿದೋ ನಾವು ತಗೊಂಬಂದಾಗ 2-3 kg ನಮಗೆ ಡಿಫ್ರೆನ್ಸ್ ಬಂತು, ತೂಕ ಕಡಿಮೆ ಬಂತು. ಸೊ ಇದು ರೈತರಿಗೆ ಅವ್ರಿಗೆ ಗೊತ್ತಿದ್ರು ನಮ್ಗೆ ಹೇಳಲಿಲ್ಲ. ಸೊ ನಾವು ಅದರಲ್ಲಿ ಸ್ವಲ್ಪ ಎಡವಿದ್ದು ಮತ್ತೆ ನೆಕ್ಸ್ಟನ್ನು ನಾವು ಸರಿಪಡಿಸ್ಕೊಂಡದು ಆಯಿತು. ಅದು ಒಂದೇನಾ ಅಥವಾ ಇನ್ನೇನಾದ್ರು ಸಮಸ್ಯೆ ಆಯಿತಾ? ಭತ್ತ ಖರೀದಿ ಮಾಡಿ ಮಾರುವ ಭತ್ತ ಖರೀದಿ ಮಾಡ್ಬೇಕಾದ್ರೆ ತುಂಬ ಸಮಸ್ಯೆ ಎದುರಾಗ್ತವೆ. ಕಾರಣ ಏನಂದರೆ, ಒಂದು ನಾವು ಭತ್ತ ಖರೀದಿ ಹೊಸದಾಗಿ ನಾವು ಎಂಟ್ರಿ ಆದಾಗ ದಲ್ಲಾಳಿಗಳ ಒಂದು ಹೊಡೆತ. 3,000 ರೂಪಾಯಿ ಭತ್ತ ನಾವು ಖರೀದಿ ಮಾಡ್ತಾ ಇದ್ದೀವಿ ಅಂತಂದರೆ ಆಲ್ರೆಡಿ ಅವರು 2,900ಕ್ಕೆ ಹೋಗ್ಬಿಡೋರು. ಆಮೇಲೆ ರೈತರು ಏನಾಗಿದೆ ಅಂದರೆ ನಮ್ಮನ್ನು ನಂಬ್ತಾ ಇರಲಿಲ್ಲ. ಹೊಸಬ್ರು ಒಂದ್ಸರಿ ತಗೋತಾರೆ ಬಿಟ್ಬಿಡ್ತಾರೆ ಅಂದ್ಬಿಟ್ಟು ಈ ಬ್ರೋಕರ್ಸ್ ಏನು ಮಧ್ಯವರ್ತಿಗಳಿದ್ದಾರೆ ಮೊದಲೇ ಹೋಗಿ ಅವ್ರಿಗೆ ಅಡ್ವಾನ್ಸ್ ಅವ್ರ ಕೈಗೆ ತುರುಕ್ಬಿಡೋದು, 1,000-2,000 ನಿಮ್ಮದೇ ಬಂದು ತಗೋತೀವಿ ಅಂತ. ಸೊ ಹಾಗಾಗಿ ನಮಗೂ ಅವ್ರಿಗೆ ಸ್ವಲ್ಪ ಕ್ಲಾಸ್ ಶುರು ಆಯಿತು. ಸೊ ನಾವು ತಗೊಂಡಿರೋ ಭತ್ತ ನೀವು ತಗೊಳ್ಳೋಂಗಿಲ್ಲ ಆ ಥರ. ಸೊ ಅದನ್ನು ನಾವು ಸಾಲ್ವ್ ಮಾಡಿದ್ದು ಹೇಗೆ ಅಂದರೆ, ನಮ್ಮ ವ್ಯಾಪ್ತಿಯ ಏನು ಕಂಪ್ನಿಯ ಡೈರೆಕ್ಟ್ಗಳನ್ನ ಅವ್ರ ಮಾಹಿತಿ ಕೊಟ್ಟು ಅವ್ರಿಗೆ ಈ ಥರ ಇದ್ದಾರೆ ಅಂದಾಗ ಅವರು ಕೂತು ಈ ಸರಿ ನೀವು ಏನೇ ಇದ್ದಿದ್ರು ನಾವು ಸ್ವಲ್ಪ ಡೆವಲಪ್ ಆಗಬೇಕಿದ್ದು ರೈತರ ಕಂಪ್ನಿ ಆಗಿರೋದ್ರಿಂದ ರೈತರಿಗೆ ಅದು ಮನವರಿಕೆ ಮಾಡಿದ್ದವು. ನಂತರ ಅದು ಸರಿ ಸಾಲ್ವ್ ಮಾಡ್ಕೊಂಡ ಸರ್. ನಷ್ಟ ಆಯಿತಾ? ಮೊದಲನೇ ಸಾರಿ ಭತ್ತ ಖರೀದಿ ಮಾಡಿ ಮಾರಾಟ ನಷ್ಟ ಆಯಿತು ಸರ್. ಆಯಿತು. ಎಷ್ಟಾಯಿತು? ಒಂದು 40,000 ನಷ್ಟ ಆಯಿತು. ಹೇಗಿತ್ತು ನಿಮ್ಮ ಅನುಭವ ಹೇಳಿ ಅಧ್ಯಕ್ಷರು? ಅವಾಗಂದ್ರೆ ಭತ್ತ ಮತ್ತು ದಳ್ಳಾಳಿಗಳದ್ದು ಹಾವಳಿ ತಪ್ಸೋಕ್ಕೆ ಆಗೋದಿಲ್ಲ ಸರ್ ಯಾವ ಕಾರಣಕ್ಕೂ. ನಾವು ಕರೆಕ್ಟಾಗಿ ತೂಕದ್ರಂತ ನಾವು ಹೋದು ಅದರಲ್ಲಿ ಅವ್ರದ್ದೇ ಒಂದು ರೈಟ್ ಇರುತ್ತೆ. ಆ ರೈಟ್ಗೆ ಹೋದಾಗ ನಮ್ಮದೇ ರೈಟ್ಗೆ ಅಡ್ಜಸ್ಟ್ ಆಗಲಿಲ್ಲ ಸರ್. ರೈತರು ಕೊಡೋಕ್ಕೂ ಹೋಗೋದಿಲ್ಲ. ಏನಕ್ಕೆಂದರೆ ಇವರು ಇವಾಗ ಬಂದಿದ್ದಾರೆ, ಪೇಮೆಂಟ್ ಮಾಡಬೇಕು, ಇವರು ಸಾಲ ಕೇಳ್ಬೋದು, ಕೊಟ್ರೆ ಹೆಂಗದ್ದು ಇವರು ಒಂದು ಊಟ ಮಾಡಿ ಕೊಡೋಕೆ ಹೋಗಿಲ್ಲ ಸರ್. ಅದರಿಂದ ಈಗ ಫಸ್ಟ್ ಹಂತದಲ್ಲಿ ನಾವು ಸ್ವಲ್ಪ ಇದಾಗಿದೆ ಸರ್. ಇನ್ನು 2ನೇ ವರ್ಷದಲ್ಲಿ ದಾಟಿದಾಗ ಸ್ವಲ್ಪ ಅನುಭವ ಆಗುತ್ತು ನಮಗೆ, ಹೆಂಗೆ ಏನು ರೈತರ ಹತ್ರ ಹೋಗಿ ನಾವು ಹೆಂಗೆ ಪರ್ಚೇಸ್ ಮಾಡಬೇಕು. ನಾವು ಏನು ಅನುಭವ ಆಗಿದೆ ಹೇಳಿ? ಏನು ಅವರು ತಗೊಳ್ಳೋ ಬತ್ತದನ್ನ ಹೋಗಿ ನಾವು ಅವರು 900 ಕೇಳಿದ್ರೆ ನಾವು 950 ರೂಪಾಯಿಗಾರ ಕೇಳ್ಬಿಟ್ಟು ನಾವು ತಗೊಳ್ಳೋಂಥ ಸನ್ನಿವೇಶ ನಮ್ಗೆ ಬಂತು ಸರ್. ಯಾಕಂದ್ರೆ ಅವರು ರೈತ ಏನು ಮಾಡ್ತಾನೆ, ದಳ್ಳಾಳಿಗಳ ಮುಖಾಂತರ ಹೋದಾಗ ಅವನು ಒಂದು 15 ದಿನ 20 ದಿನ ಸಾಲ ಕೊಡ್ತಾನೆ. ನಾವು ಸಾಲ ಕೊಡಬಾರ್ದು, ನಮ್ಮ ಕಂಪ್ನಿಯಿಂದ ಚೆಕ್ ಕೊಡಬೇಕು. ಅವನು ಏನು ಭತ್ತ ಕೊಡ್ತಾನೆ ಇಷ್ಟೇ ಡಿಫ್ರೆನ್ಸ್ ಸರ್. ಅವರು 3,000ನೇ ಕೊಡ್ಬೋದು ದಳ್ಳಾಳಿಗಳು, ಆದರೆ ಅದು ಸಾಲ ಹೋಗುತ್ತೆ. 15 ದಿನ ತಗೊಂಡು ಹೋಗ್ತಾರೆ ರೈತರ ಹತ್ರ, 20 ದಿನ ಆಯಿತು, 1 ತಿಂಗಳಾಯಿತು. ನಾವು ಅವರು 3,000 ಕೊಂಡದ ನಾವು 950ಕ್ಕೆ ನಾವು ಮಾತಾಡಿದಾಗ ನಾವು ಸ್ಪಾಟು ಚೆಕ್ ಕೊಡ್ತೀವಿ. 2,950 ರೂಪಾಯಿ ಸರ್. ಹಂಗೆ ಹೇಳಿ ಬರೀ 950 ರೂಪಾಯಿಗೆ ಯಾರು ಕೊಡ್ತಾರೆ? 2,900 ಅವರು 3,000 ರೂಪಾಯಿಗೆ ದಳ್ಳಾಳಿಗಳು ಮಾಡಿದಾಗ ನಾವು 2,900 ಕೊಟ್ಟರು ನಾವು ಅಲ್ಲೇ ಕ್ಯಾಶ್ ಕೊಡೋ ಮಟ್ಟಿಗೆ ಮಾಡೋಂಥ ಅಭಿಪ್ರಾಯನ ಮುಂದಕ್ಕೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀವಿ ಸರ್ ನಮ್ಮ ಕಂಪ್ನಿಯಿಂದ. ಓಕೆ ಓಕೆ. ಅಂದರೆ ಅಧ್ಯಕ್ಷರು ನಿಮ್ಮ ಮಾತು ಕೇಳ್ತಾರೆ ರೈತರು? ಚೆಕ್ಕು ಕೊಟ್ಟಾಗ, ಹಣ ಕೊಟ್ಟಾಗ ಯಾರು ಬೇಕಾದ್ರೂ ಬರ್ತಾರೆ ಸರ್. ಈಗ ನಮ್ಮದು ಸ್ಪಾಟಲ್ಲೇ ಹೋಗಿ ನಿಮಗೆ ಭತ್ತ ಕೊಡಪ್ಪ,
ನಿಮ್ಮ ಹಣ ಇಲ್ಲೇ ಪಾವತಿ ಮಾಡ್ಕೊಳ್ಳಿ, ಬ್ಯಾಂಕ್ ಚೆಕ್ ಕೊಡ್ತೀವಿ, ಅಲ್ಲಿ ಹೋಗಿ ನೀವು ಕ್ಯಾಶ್ ಡ್ರಾ ಮಾಡ್ಕೊಳ್ಳಿ. ಅಲ್ಲ, ನಿಮ್ಗೆ ಅನ್ಸುತ್ತಾ ಶಿವಣ್ಣವ್ರೆ, ಎಲ್ಲೋ ಒಂದು ಕಡೆ ರೈತರಿಗೆ ಇದು ನಮ್ಮದು ಅನ್ನೋ ಭಾವನೆ ಇನ್ನೂ ಬಂದಿಲ್ಲ ಅಂತ? ಇನ್ನೂ ಬಂದಿಲ್ಲ ಸರ್ ರೈತರಿಗೆ. ಇವ್ರು ಏನೋ ಮಾಡ್ಕೊಂಡಾರೆ, 10 ಜನ ಪೂರ ಡೈರೆಕ್ಟರ್ಗಳು ಏನೋ ಸರ್ಕಾರದಿಂದ ಬರ್ತದ, ಏನೋ ಅಳವಡಿಸ ಮಾಡ್ಕೊಂಡು ತಿನ್ಕೊಳಕ್ಕೆ ಇವ್ರು ಮಾಡ್ಕೊಂಡಾರೆ ಅಂತ ಈ ಭಾವನೆ ಇದೆ ಸರ್ ರೈತರ ಹತ್ರ. ಅವರು ಅದನ್ನು ಬಿಟ್ಟು ಬಂದಾಗ ಈ ರೈತ ಉತ್ಪಾದಕರ ಕಂಪನಿ ಅನ್ನೋದ ಮೇಲ್ಮಟ್ಟಕ್ಕೆ ತಗೊಂಡೋಗ್ಬೋದು ಸರ್. ರೈತರು ನಮಗೆ ಮನವರಿಕೆ ಕೊಡ್ಬೇಕು ಸರ್. ಹೇಳಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಈಗ ಮತ್ತೆ ಭತ್ತ ಖರೀದಿ ಶುರು ಮಾಡಿದ್ದೀರಾ ಅಥವಾ ಅಲ್ಲ, ಈಗ ಈ ವರ್ಷದ ಅನುಭವ ಹೇಗಿತ್ತು ತಮ್ಮದು? ಈ ವರ್ಷ ನಾವೆಲ್ಲ ಪ್ಲಾನ್ ಮಾಡಿದ್ದೆ ಸರ್, ಖರೀದಿ ಮಾಡಬೇಕಂತನೂ. ನಾವು ವಿಕಸನ ಸಂಸ್ಥೆಯಿಂದ ಕೆಂಪೇಶ್ ಅವರು ಅವ್ರ ಟೀಮ್ ಎಲ್ಲ ಬಂದಿದ್ದರು. ನಾವು ಆಲ್ರೆಡಿ ಒಂದು 12 ಕಂಪನಿಗಳ ಜೊತೆ ಹೋಗಿ ಮಾತಾಡಿದ್ದೆವು. ಕಾರಣ ಏನಂದರೆ, ಈ ಸರಿ ಭತ್ತ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ರು ಸರ್, ತುಂಬ ಬೆಳೆದು. ಲಾಸ್ಟ್ ಇಯರು ನಮಗೆ ಶಾರ್ಟೇಜ್ ಬಂತು, ಮಳೆ ಇಲ್ಲದ ಕಾರಣ ಶಾರ್ಟೇಜ್ ಬಂದು ಭತ್ತ ಸಾಕಾಗಿಲ್ಲ. ಸರಿ ತುಂಬ ಬೆಳೆದಿರೋದ್ರಿಂದ ಯಾರು ತಗೊಳ್ಳೋ ಇರಲಿಲ್ಲ. ಕಂಪ್ನಿಗೆ ಹೋಗಿ ಕೇಳಿದ್ರೆ ನೋಡೋಣ ಅಂದರು. ಸೊ ನಮಗೆ ಒಂದು ಸಮಸ್ಯೆ ಇಲ್ಲಿ ನಮಗೆ ಎದುರಾಗಿದ್ದು ಏನಾಗಿದೆ ಅಂದರೆ ಸರ್, ನಾವು ತಗೊಂಡು ನಾವು ಸ್ಟಾಕ್ ಮಾಡೋ ಅಷ್ಟು ಜಾಗ ನಮ್ಮಲ್ಲಿ ಇರಲಿಲ್ಲ. ಸೊ ಒಂದು ಅಲ್ಲಿ ತಗೊಂಡು ಅಲ್ಲೇ ಮಾರುವಂಥದ್ದು ವ್ಯವಸ್ಥೆ ಇದ್ದಿತ್ತು. ಸೊ ಹಾಗಾಗಿ ನಾವು ಆಲ್ರೆಡಿ ಒಂದು 3 ಕಂಪ್ನಿಗಳ ಜೊತೆ ನಾವು ಮಾತಾಡಿ ಇದು ಮಾಡಿದ್ದು. ಬಟ್ ಅವ್ರು ತಗೊಳಕ್ಕೆ ಮುಂದೆ ಹಾಕಿದ್ರು. ಹಾಗಾಗಿ ನಾವು ರೈತರಲ್ಲಿ ಈ ಸರಿ ನಾವು ಅದನ್ನು ಕೈ ಬಿಟ್ಟೋ ಸರ್. ಈ ಸರಿ ಸ್ಟಾಕ್ ಮಾಡ್ಕೊಳಕ್ಕೆ ಜಾಗ ಇಲ್ದಿರೋ ಕಾರಣ. ಅಂದರೆ ಭತ್ತದ ಬೇಸಾಯನೇ ಮಾಡಲಿಲ್ವ, ಅಂದರೆ ಮಾರಾಟನೇ ಮಾಡಲಿಲ್ಲ ಈ ವರ್ಷ? ಮಾರಾಟ ಒಂದು ಸ್ವಲ್ಪ ಮಾಡಿದ್ದು ಸರ್, ಸ್ವಲ್ಪ ಮಾಡಿ ಒಂದು 2-3 ಟನ್ ಅಷ್ಟೇ ಮಾಡಿದ್ವಿ. ಬೇಳೆಕಾಳು ಮಾರಾಟ ಹೇಗೆ ಸರ್? ಬೇಳೆಕಾಳು ನಾವು ಲಾಸ್ಟ್ ಇಯರಿಂದನೂ ಶುರು ಮಾಡಿದ್ವಿ. ಆ್ಯಕ್ಚುಲಿ ನಾವು ಭತ್ತಕ್ಕಿಂತ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಬೇಳೆಕಾಳುಗಳಿಗೆ. ಕಾರಣ ಏನಂದರೆ, ಭತ್ತ ಎಲ್ಲ ಕಡೆನೂ ಬೆಳೀತಾರೆ. ಸೊ ಒಂದು ಬೇಳೆಕಾಳುಗಳಿಗೆ ಅದನ್ನು ನಾವು ಮಾರ್ಕೆಟಲ್ಲಿ ಅದನ್ನೇ ಆದಂಥ ಒಂದು ಚಾಪ್ ಮೂಡಿಸ್ಬೇಕನ್ನೋದು ನಮ್ಮ ಒಂದು ಇದು. ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿ ಅಂದರೆ ಬೇಳೆಕಾಳು ಕಂಪನಿ ಅಂತ ಆಗಬೇಕು. ಏನೇನು ಬೇಳೆಕಾಳು ಬೆಳೀತಾರೆ ನಿಮ್ಮ ಕಡೆ? ಸರ್, ನಮ್ಮಲ್ಲಿ ಮೇಯ್ನಾಗಿ ಉದ್ದು, ಹೆಸರು ಕಾಳು, ಅಲಸಂದೆ, ಅವರೆಕಾಯ್ದು ಬೆಳೀತಾರೆ. ಅದು ಅವರೆಕಾಳು ಮಾಡ್ತಾರೆ. ಹುರುಳಿನೂ ಇದೆಯಾ? ಹುರುಳಿ ಇದೆ. ಆಮೇಲೆ ಹುರುಳಿನ ತುಂಬ ಬೆಳೀತಾರೆ ಸರ್ ನಮ್ಮಲ್ಲಿ. ಆಮೇಲೆ ಅದ್ರ ಜೊತೆಲಿ ಸ್ವಲ್ಪ ತೊಗರಿ ಬೆಳೆ ಬೆಳೀತಾರೆ ಸರ್. ತೊಗರಿನೂ ಇದೆ ಮತ್ತು ಕಡಲೆಕಾಳು ತುಂಬ ಬೆಳೀತಾರೆ ಸರ್. ಹಿಂಗಾರು ಕಡಲೆದು. ದಲ್ಲಾಳಿಗಳು ತುಂಬ ಗ್ರೇಡಿಂಗ್ ಇಲ್ಲದೆ ಇರೋದ್ರಿಂದ ರೈತರ ಹತ್ರ ಹೋಗ್ತಾರೆ. ಎಮರ್ಜೆನ್ಸಿ ಅರ್ಜೆಂಟ್ ಆದಾಗ ದುಡ್ಡು ಕೊಡ್ತಾರೆ, ಮತ್ತೆ ತಗೊಳ್ತೀನಿ ಅಂತಾರೆ. ಸೊ ರೇಟ್ ಜಾಸ್ತಿ ಆದಾಗಲೂ ರೈತ ದುಡ್ಡು ತೊಗೊಂಡಿರೋದ್ರಿಂದ ಆ ಟೈಮ್ದೇ ರೇಟ್ ಫಿಕ್ಸ್ ಮಾಡ್ತಾರೆ ಅವರು. ಈಗ ನೀವೇನು ಮಾಡ್ತೀರಿ? ನಾವು ಮೊದಲೇ ರೈತನ ಹತ್ರ ಪರ್ಚೇಸ್ ಮಾಡಿ ಟೋಟಲ್ ಆಗಿ ನಾವು ಅಡ್ವಾನ್ಸ್ ಕೊಡೋಂಗಿಲ್ಲ. ಆ ಟೈಮಲ್ಲಿ ಏನು ಬೇಕೋ ಅದು ಪೂರ್ತಿ ಹಣಕ್ಕೆ ಮುಂಚೆನೇ ಖರೀದಿ ಮಾಡ್ಬಿಡ್ತೀವಿ ಸರ್. ಓಕೆ. ಅಲ್ಲ, ಈಗ ಇಷ್ಟೆಲ್ಲ ವ್ಯವಹಾರ ಮಾಡ್ತೀನಿ ಅಂತೀರಲ್ಲ, ಬಂಡವಾಳಕ್ಕೆ ಏನು ಮಾಡ್ತಾ ಇದ್ದೀರಿ ಶಿವಣ್ಣವ್ರೆ? ಸರ್, ಬಂಡವಾಳ ಇವಾಗ ನಮ್ಮ ಹತ್ರ ಶೇರ್ ಅಮೌಂಟು ಒಂದು 14 ಲಕ್ಷ ಇದೆ ಸರ್. ಸರಿ. ಅದಲ್ಲದೆ ಬ್ಯಾಂಕಲ್ಲಿ ನಾವು ಸ್ವಲ್ಪ ಪೇಮೆಂಟು ಸಾಲ ತಗೋಬೋದು ಸರ್. ಯಾವ ಬ್ಯಾಂಕಲ್ಲಿ ತಗೊಂಡಿದ್ದೀರಿ? ಕೆನರಾ ಬ್ಯಾಂಕಲ್ಲಿ. ಹೌದಾ? ಎಷ್ಟು ತಗೊಂಡಿದ್ದೀರಿ ಸಾಲವ? ಕೆನರಾ ಬ್ಯಾಂಕಲ್ಲಿ ಅಂದ್ರೆ ಅದು ಇದ್ರ ರೀತಿ ಕೊಡ್ತಾರೆ ಸರ್. ಯಾವುದೋ ಓವರ್ ಡ್ರಾಫ್ಟಾ? ಇದ್ರ ಸರ್. ಏನು ಹೇಳಿ ಆರ್ಮುಗಮ್ಮವ್ರು? ಸರ್, ಈಗ ಆಲ್ರೆಡಿ ನಮ್ಮದು ಏನು ಶೇರ್ ಅಮೌಂಟ್ ಇರ್ಬೋದು, ಈಕ್ವಿಟಿ ಅಮೌಂಟು ಎರಡು ಸೇರಿ ನಮಗೆ ಒಂದು 20 ಲಕ್ಷ ಇತ್ತು ಸರ್. 20 ಲಕ್ಷದಲ್ಲಿ ನಾವು ಬೇರೆ ಬೇರೆ ಥರದನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ನಮಗೆ ಎಲ್ಲೋ ಒಂದು ಕಡೆ ಈ ಗೊಬ್ಬರ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟು ಜಾಸ್ತಿ ಬೇಕಾಗ್ತು. ಮತ್ತು ನಾವು ಬೇಳೆಕಾಳಿಗೆ ಪರ್ಚೇಸ್ ಮಾಡಬೇಕು ಅಂದಾಗ ನಮಗೇನಾಯಿತು, ನಮಗೆ ಹಣದ ಅವಶ್ಯಕತೆ ಬೀಳ್ತು. ಸೊ ಬೋರ್ಡ್ ಆಫ್ ಕರೆದು ಮೀಟಿಂಗ್ ಕರೆದು ನಾವು ನ್ಯಾಪ್ ಕಿಸಾನಿಂದ ಮೊದಲನೇ ವರ್ಷ 5 ಲಕ್ಷ ತಗೊಂಡಿದ್ದೆ ಸರ್. ಅದು ತೆಗೆದು ನಾವು ಗೊಬ್ಬರ ಎಲ್ಲ ಪರ್ಚೇಸ್ ಮಾಡಿದ್ದು ರೊಟೇಷನ್. ಸೊ ನೆಕ್ಸ್ಟ್ ಪುನಃ 2ನೇ ವರ್ಷದಲ್ಲಿ ನಮ್ಗೆ ತುಂಬ ಜಾಸ್ತಿ ಆಯಿತು, ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಯಿತು, ಬೇಡಿಕೆಯೂ ಜಾಸ್ತಿ ಆಗಿ ನಾವು 2ನೇ ವರ್ಷನೂ ಪುನಃ 10 ಲಕ್ಷ ತೊಗೊಂಡು ಸರ್. ಸೊ ಟೋಟಲ್ 15 ಲಕ್ಷ ನಾವು ಅಲ್ಲಿಂದ ಸಾಲ ಮಾಡೋದು. ಸೊ ಈ ವರ್ಷ ನಾವೇನು ಮಾಡಿದ್ವಿ, 5 ಲಕ್ಷ ನಾವು ರಿಟರ್ನ್ ಕಟ್ಬಿಟ್ಟಿದ್ವಿ ಅವ್ರಿಗೆ. ತಗೊಂಡಿದ್ದ ಸಾಲ ವಾಪಸ್ ಕಟ್ಬಿಟ್ಟಿದ್ವಿ 5 ಲಕ್ಷ. ಇನ್ನು 10 ಲಕ್ಷ ಇದೆ, ಆಗಸ್ಟ್ವರೆಗೂ ನಮ್ಗೆ ಸಮಯ ಇದೆ. ಸೊ ಈಗ ಇದ್ರ ಜೊತೆಲಿ ನಮ್ಗೆ ಇನ್ನೊಂದು ಏನಾಯ್ತು ಅಂದ್ರೆ ಸಮಸ್ಯೆ ನಮಗೆ ದೊಡ್ಡದಾಗಿ ಇದಾಗಿದ್ದೇನೆಂದರೆ, PMFM ಸ್ಕೀಮಿಂದ ನಾವು ಬೇಳೆಕಾಳುಗಳು ಅಂತ ಏನು ಹೇಳ್ತಾ ಇದ್ವಿ, ಅದಕ್ಕೆ ಸ್ಕೀಮ್ಗೆ ನಾವು ಪ್ರೊಸೆಸಿಂಗ್ ಯೂನಿಟನ್ನು ನಮಗೆ ಸ್ಯಾಂಕ್ಷನ್ ಬಂತು. ಸುಮಾರು ಒಂದು ಟೋಟಲ್ ಪ್ರಾಜೆಕ್ಟ್ 19 ಚಿಲ್ಲರೆ ಲಕ್ಷ. ಒಳ್ಳೇದೇ ಅಲ್ವ? ಅದ್ಯಾಕೆ ಸಮಸ್ಯೆ ಆಗುತ್ತೆ ನಿಮ್ಗೆ? ಸಮಸ್ಯೆ ಅಂದರೆ ನಮಗೆ ಕರೆಂಟ್ ಪ್ರಾಬ್ಲಮ್ ಬಂತು ಸರ್. ನಮಗೀಗ ಮಿಷಿನ್ಗಳು ಎಲ್ಲ ಗೋಡನೆಲ್ಲ ಕಟ್ಟಿ ಮಿಷಿನ್ಗಳೆಲ್ಲ ಇನ್ಸ್ಟಾಲ್ಮೆಂಟ್ ಮಾಡಿದ್ವಿ, ಕರೆಂಟ್ ಇಲ್ಲ. ನಮಗೆ ಆಲ್ರೆಡಿ 3 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಕಾರಣ ಏನಂದರೆ, ನಮಗೆ ಕರೆಂಟ್ಗೆ ಅವ್ರು ಕೇಳ್ತಾರಂತೂ 3.5 ಲಕ್ಷ ಕೇಳ್ತಾ ಇದ್ದಾರೆ ಸರ್. TC ನೀವು ಸಪ್ರೇಟ್ ಹಾಕೋಬೇಕು ಅಂತ. ಸೊ ನಾವು ಕಂಪ್ನಿ ಒಂದೇ ಸರಿ ಅಷ್ಟೆಲ್ಲ ಇದು ಮಾಡ್ಕೊಂಡಾಗ ನಮಗೆ ರೊಟೇಷನ್ಗೆ ಅಮೌಂಟ್ ಸಿಕ್ಕಲ್ಲ ಸರ್. ಸೊ ಸಣ್ಣ ಪುಟ್ಟ ಅಮೌಂಟ್ ಈಗ ಆಲ್ರೆಡಿ ನಾವು
ಈ ಮಿಷನರಿಗೆ ಮತ್ತು ಬಿಲ್ಡಿಂಗ್ಗಳಿಗೆ ಆಗಿರೋದ್ರಿಂದ ಈಗ ಆಲ್ರೆಡಿ ನಮಗೆ ಒಂದು 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ನಾವು ಖರ್ಚು ಮಾಡ್ಕೊಬಿಟ್ಟಿದ್ವಿ, ಕಂಪ್ನಿಯಿಂದ ಹಾಕಿದ್ವಿ. ಯಾಕೆಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಆದಂಗೆ ನಾವು ಅಷ್ಟೇ ಅಮೌಂಟಲ್ಲಿ ನಾವು ಮಾಡ್ತೀವಿ ಅಂದರೆ ಆಗೋದಿಲ್ಲ ಸರ್. ಅಂದರೆ ಈಗ ನಿಮ್ಮ ಹತ್ರ ಬೇಳೆಕಾಳುಗಳನ್ನು ಸಂಸ್ಕರಣೆ ಮಾಡೋ ಎಲ್ಲ ಯಂತ್ರಗಳಿದೆ? ಎಲ್ಲ ಯಂತ್ರಗಳಿದೆ, ಆದರೆ ಶಕ್ತಿ ಇಲ್ಲ. ಈಗ ಆಲ್ರೆಡಿ ನಾವು ಸೋಲಾರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ನಾವು 2 ತಿಂಗಳಿಂದ ಹೋರಾಡ್ತಾ ಇದ್ವಿ. ಕಾರಣ ಏನಂದರೆ ಈಗ ಒಂದು ಮಾರ್ಚ್ ತಿಂಗಳಲ್ಲಿ ಯಾರು ಅಪ್ರೂವಲ್ ಕೊಡ್ತಾ ಇರಲಿಲ್ಲ. ಈಗ ಆಲ್ರೆಡಿ ಈಗ ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ. ಏಪ್ರಿಲ್ ಮೇಯಲ್ಲಿ ನಮ್ಗೆ ಹಾಕ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ನಾವು 3 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಮಿಷಿನ್ಗಳು ಅದು ಬಂದರೆ ನಾವು ಪ್ರೊಸೆಸ್ ಮಾಡ್ತೀವಿ. ಏನು ಮಾಡ್ತೀರಿ ಶಿವಣ್ಣವರೇ? ಮಿಷಿನ್ ಎಲ್ಲ ಇಟ್ಕೊಂಡಿದ್ದೀರಂತಲ್ಲ, ಅದರಿಂದ ಏನು ಮಾಡ್ತೀರಿ? ಅದರಿಂದ ಮಿಷಿನ್ ಯೂನಿಟ್ ಎಲ್ಲ ಫಿಟ್ ಮಾಡಿದ್ಮ್ಯಾಗ ಸರ್, ಅದು ರೈತರು ಈಗ ಮುಂಗಾರು ಬೆಳೆ ಸ್ಟಾರ್ಟ್ ಆಗಿತ್ತು ಸರ್. ಇವಾಗ ಮುಂಗಾರು ಮಳೆ ಬಿದ್ದಾಗ ಹೆಸರು ಕಾಳು, ಅಲಸಂದೆ, ಉದ್ದು ಬೆಳೆತಾರೆ ಸರ್. ಆ ಗ್ರಾಮ ಅಕ್ಕಪಕ್ಕ ರೈತರುಗಳು ಬೆಳೆದಾಗ ಹೆಸರು ಕಾಳು, ಉದ್ದಿನ ಕಾಳು ಬೆಳೆದಂಥ ರೈತರ ಹತ್ರ ಹೋಗಿ ನಾವೇ ಪರ್ಚೇಸ್ ಮಾಡ್ಕೋತೀವಿ ಸರ್. ಈ ಸತ ನಾವೇ ಪರ್ಚೇಸ್ ಮಾಡಿ ಉದ್ದನ್ನ ಕ್ಲೀನಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಅದು ಬೇಳೆ ಮಾಡ್ತೀವಿ ಸರ್. ಉದ್ದಿನ ಬೇಳೆ ಅದೊಂದು ಪ್ರಾಡಕ್ಟ್ ಆಗುತ್ತೆ ಸರ್. ಹಸಿರು ಕಾಳು ಸಾಂಬಾರ್ಗೆ ಹೋಗೋದಕ್ಕೆ ಅದನ್ನು ಪ್ಯಾಕಿಂಗ್ ಮಾಡ್ತೀವಿ ಸರ್. ಅದಲ್ಲದೆ ಅದನ್ನು ಹಸಿರು ಬೇಳೆನ ಮಾಡ್ತೀವಿ ಸರ್. ಒಳ್ಳೆಯದು. ಅದೊಂದು ಅದಾದಲ್ಲಿ 2 ಬಂತು ಸರ್ ಪ್ರಾಡಕ್ಟ್. ಹಸಿರು ಕಳ್ಳಿ, ಈ ಉದ್ದಿನ ಕಳ್ಳಿ ಮಾಮೂಲಿ ಉದ್ದು ಹೋಗುತ್ತೆ, ಮತ್ತು ಅದನ್ನು ವೈಟ್ ಮಾಡಿದಾಗ ಬೇಳೆ ಆಗುತ್ತೆ ಸರ್, ಉದ್ದಿನ ಬೇಳೆ ಅದು ಬರ್ತದೆ. ಅದರಲ್ಲೂ 2 ಆಗುತ್ತೆ ಸರ್. ಅಲಸಂದನೂ ಕ್ಲೀನಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಅದನ್ನು ಮಾಡ್ತೀವಿ ಸರ್. ರೈತರ ಹತ್ರ ಪರ್ಚೇಸ್ ಮಾಡಿ ನಮ್ಮ ಯೂನಿಟ್ಗೆ ತಕ್ಕಂದೋಗಿ ಅಲ್ಲಿ ಹಾಕೊಂಡು ಕ್ಲೀನಿಂಗ್ ಮಾಡ್ಕೊಂಡು ಪಾಲಿಷ್ ಮಾಡಿ ಅದನ್ನು 1 kg, ಅರ್ಧ kg ಅಂತ ಪ್ಯಾಕಿಂಗ್ ಮಾಡಿ ನಾವು ಮಾರ್ಕೆಟಿಂಗ್ ಹೋಗ್ಬೇಕು ಸರ್. ಮುಂದೆ ಎಲ್ಲಿ ಮಾಡಿದಿರಿ ಇದೆಲ್ಲ ವ್ಯವಸ್ಥೆನ? ನಮ್ಮ ಚಿಲ್ಕೋಡಿ ಗ್ರಾಮದಲ್ಲಿ. ನಿಮ್ಮ ಕಂಪ್ನಿ ಚಿಲ್ಕೋಡಿ ಇರಲ್ಲೇ ಆಫೀಸ್ ಇರೋದಲ್ಲೇ, ಯೂನಿಟ್ ಇರೋದು ಅಲ್ಲೇ ಸರ್, ಗೋಡೌನ್ ಇರೋದು ಅಲ್ಲೇ ಸರ್. ಓಹೋ, ಆಫೀಸು ಗೋಡೌನು ಎಲ್ಲ ಒಂದೇ ಕಡೆ ಇಟ್ಟಿದ್ದೀವಿ ಸರ್. ಅಲ್ಲೇ ಪರವಾಗಿಲ್ಲ ಅಲ್ವಾ? ಒಂದು ಕಡೆ ಇದ್ರೆ ನಿರ್ವಹಣೆ ಸುಲಭ. ಹೌದು ಸರ್. ಮತ್ತು ನಾವು ನಾವು ಯೋಚನೆ ಮಾಡಿದ್ದು ಏನಂದರೆ ಸರ್, ಒಂದು ಕಡೆ ಆಫೀಸು, ಒಂದು ಕಡೆ ಗೋಡನ್ನು, ಒಂದು ಕಡೆ ಯೂನಿಟ್ ಆದಾಗ ನಮ್ಮ ಖರ್ಚು ವೆಚ್ಚಗಳು ಒಂದು ನೋಡ್ಕೊಳಕ್ಕಿರ್ಬೋದು, ಮತ್ತು ಸೇಫ್ಟಿ ಇದ್ರ ಮೇಲೆ ನಮಗೆ ಅದು ತುಂಬ ನಮ್ಮ ಯೋಚನೆ ಮಾಡಿದಾಗ, ಕಮಿಟಿಯಲ್ಲಿ ಚರ್ಚೆ ಮಾಡಿದಾಗ ಇದು ಕಷ್ಟ ಇದೆ ಏರಿಯಾದಲ್ಲಿ ಹಂಗೆ ಅಂದ್ಬಿಟ್ಟು ನಾವು ಒಂದೇ ಕಡೆ ಮಾಡಿ ಅದರಲ್ಲೂ ನಮಗೆ ನಾವು ಅಧ್ಯಕ್ಷರಿಗೆ ಧನ್ಯವಾದ ಹೇಳ್ಬೇಕು ಸರ್ ನಿಜವಾಗ್ಲೂ. ಯಾಕೆಂದರೆ ಅಲ್ಲೇ ಅವ್ರ ಜಮೀನನ್ನು ಏನು ವ್ಯವಸಾಯ ಮಾಡ್ತಿದ್ದ ಜಮೀನನ್ನು ನಮಗೆ ಲೀಸಿಗೆ ಬರ್ಕೊಟ್ರು ಸರ್. ಓಹೋ, ಯಾಕೆ ಅಧ್ಯಕ್ಷರೇ? ಏನಕ್ಕೆ ಅಂದರೆ ಸರ್, ಅದು ಕಂಪ್ನಿನೂ 3 ವರ್ಷ ಆಯ್ತಾ ಇದ್ದಾಗಲೇ ಬಾಡಿಗೆ ಎಲ್ಲ ನಬಾರ್ಡಿಂದ ಕೊಡೋವಂಥ ಗ್ರ್ಯಾಂಟ್ ಎಲ್ಲ ಕ್ಲೋಸ್ ಆಗಿರುತ್ತೆ ಸರ್. ನಾವು ಬಾಡಿಗೆ ರೂಪದಲ್ಲಿ ಇರಬಾರ್ದು ಅನ್ನೋಕ್ಕೋಸ್ಕರ ನಮ್ಮ ಜಮೀನಿನಲ್ಲೇ 50-40ಕ್ಕೆ ಅಗ್ರಿಮೆಂಟ್ ಮಾಡಿ 12 ವರ್ಷಗ ಲೀಸ್ ರೀತಿ ಅಂತ ಕಾಣಿಸಿ ಅದಕ್ಕೆ ಗೌರ್ಮೆಂಟಿಂದ ಗ್ರ್ಯಾಂಟ್ ತಕ್ಕಂಡು ಬಿಲ್ಡಿಂಗ್ ಕಟ್ಟಿ ಯೂನಿಟ್ಗಳೆಲ್ಲ ಜೋಡಿಸಿ ಇವಾಗ ಮಾರ್ಚಿ ಕ್ಲೋಸು ನಬಾರ್ಡಿಂದ ಬರೋಂಥ ಸ್ಕೀಮ್ಗಳು ಇಲ್ಲ ಸರ್. ಇನ್ನು ನಮ್ಮ ಕಂಪ್ನಿಯಲ್ಲಿ CO ಆಗ್ಬಿಡು, ಡಾಟಾ ಆಪ್ರೇಟರ್ ಆಗ್ಬಿಡು, ಕಂಪ್ಯೂಟರ್ ಆಪ್ರೇಟರ್, ಇನ್ನು ಅವ್ರಿಗೆ ನಮ್ಮ ಕಂಪ್ನಿಲೇ ದುಡ್ದು ಮುಂದಕ್ಕೆ ಅವರು ಸಂಬಳ ತಗೋಬೇಕು ಸರ್ ಅಲ್ವಾ, ಸಂಪನ್ನ ಮಾಡಿ. ಹಾಗಾಗಿ ದೊಡ್ಡ ಮನಸ್ಸು ಮಾಡಿ ಅವಾಗ ಅದು ಇನ್ನು ಬಾಡಿಗೆ ಬಿಲ್ಡಿಂಗ್ ಹೋದಾಗ ಗೊಬ್ಬರದ್ದು ಗೋಡಂದು ಬೇರೆಯವ್ರ ಹತ್ರ ಬಾಡಿಗೆ ತಗೊಂಡಿದ್ದು ಅದಕ್ಕೆ ಬಾಡಿಗೆ ಕಟ್ಟಬೇಕು, ಆಫೀಸ್ ರೂಮ್ ಬಾಡಿಗೆ ಕಟ್ಟಬೇಕು, ಇವೆಲ್ಲ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಕೂತಿ ಬೋರ್ಡ್ ಆಫ್ ಡೈರೆಕ್ಟರ್ಗಳನ್ನೆಲ್ಲ ಕರೆದು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಆವಾಗ ನಾನೇ ನಾವು ಈ ಕಂಪ್ನಿನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಪ್ಪ, ನಾವು ಇದನ್ನು ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಅದಕ್ಕೋಸ್ಕರ ನನ್ನ ಜಮೀನಲ್ಲೇ 50 ಅಡಿ ಮತ್ತು 40 ಅಡಿಗೆ ಜಾಗನ 12 ವರ್ಷ ಲೀಜ್ ರೀತಿ ಕಾಣಿಸ್ತಿದ್ದೀವಿ ಅಂದ್ಬಿಟ್ಟು ಲೀಜು ಬರೆದು ಅದರಿಂದ ಗೌರ್ಮೆಂಟಿಂದ ಸ್ಯಾಂಕ್ಷನ್ ತಗೊಂಡು ಬಿಲ್ಡಿಂಗ್ ಕಟ್ಟಿ ಯೂನಿಟ್ಗಳು ಜೋಡಿಸಿ. ನಿಮಗೇನು ಭಯ ಇಲ್ಲ ನಾಳೆ ದಿವಸ ಕಂಪ್ನಿಯವರೇ ತಗೊಬಿಟ್ರೆ ಜಮೀನು ಅಂತ? ಏನೂ ಇಲ್ಲ ಸರ್, ಎಂಥದ್ದೇನು ಭಯ ಇಲ್ಲ ಸರ್. ಕಂಪ್ನಿ ಡೈರೆಕ್ಟರ್ಗಳು ನಮಗೆ ಭರವಸೆ ಇದೆ ಸರ್. ಹೌದಾ? ಏನು ತೊಂದರೆ ಇಲ್ಲ ಸರ್, ಪಾಪ ಒಳ್ಳೆ ಡೈರೆಕ್ಟರ್ಗಳು ಎಲ್ಲ. ಅಂದರೆ ಈಗ ನೀವು ವ್ಯವಹಾರ ಮಾಡಬೇಕು, ವ್ಯವಹಾರ ಮಾಡಿ ಆದಾಯ ಸಂಪಾದನೆ ಮಾಡಬೇಕು ಸರ್ ಅಲ್ವಾ? ಸಂಪಾದನೆ ಮಾಡಬೇಕು. ಈ ವ್ಯವಸಾಯನೂ ಮಾಡ್ಕೊಂಡು ವ್ಯವಹಾರನೂ ಮಾಡ್ಕೊಂಡು ಯಾಕಪ್ಪ ಈ ತಾಪತ್ರಯ ಅಂತ ಏನಾರು ಅನ್ನಿಸ್ತಿದೆ? ಇಲ್ಲ ಸರ್, ನಾವು ಒಂದು ಕಂಪ್ನಿ ಕಟ್ಟಬೇಕಲ್ಲ ಅಂತ ಆಲೋಚನೆ ಬಂದಾಗ ಕಟ್ಟಿ ನಡೆಸ್ಕೊಂಡು ಹೋಗ್ಬೇಕಂತ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಮಾಡಿ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಮಾಡ್ತಾ ಇದೀವಿ ಸರ್. ಓಕೆ, ಹೇಳಿ ಆರ್ಮುಗಮ್ ಅವ್ರೆ, ಈಗ ನೀವೇ ಸ್ವತಃ ದುಡಿಬೇಕು ಇನ್ಮೇಲೆ. ಹೌದು ಸರ್. ಕೊಟ್ಟು ಖರ್ಚೆಷ್ಟು ಬರ್ತದೆ ತಿಂಗಳಿಗೆ ತಮ್ಮದು? ಎಲ್ಲ ಸಂಬಳ ಇವೆಲ್ಲ ಸೇರಿಸಿ ಸರ್, CO ಸಂಬಳ ಇರ್ಬೋದು, ಅಕೌಂಟೆಂಟ್ ಸಂಬಳ ಮತ್ತು ಇತರ ಎಲ್ಲ ಖರ್ಚುಗಳು ಒಂದು 40,000 ರಿಂದ 45,000 ಸಾವಿರ ಬರುತ್ತೆ ಸರ್. ಹೇಗೆ ದುಡಿತೀರಿ ಇನ್ನು ಮುಂದೆ? ಈಗ ಆಲ್ರೆಡಿ ನಾವು ಇದಕ್ಕೆ ಬೇಕಾದಂಥ ಏನು ಸಲಕರಣೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸರ್. ಹೇಳಿ, ಹೇಗೆ ರೆಡಿ ಮಾಡ್ಕೊಂಡು? ಹೇಗೆ ಅಂದರೆ, ಒಂದು ನಾವು ಫರ್ಟಿಲೈಸರು, ಸೀಡ್ಸು, ಪೆಸ್ಟಿಸೈಡ್ಸ್ ಅದೊಂದು ಸಪ್ರೇಟ್ ಅದನ್ನೇ ಬಿಟ್ಟು ಇದು ಮಾಡಿಬಿಟ್ಟಿದ್ದೀವಿ. ಒಬ್ಬರು ಡೈರೆಕ್ಟರ್ನ ನೇಮಿಸ್ಬಿಟ್ಟಿದ್ವಿ ಸರ್. ಒಬ್ಬರು ಡೈರೆಕ್ಟ್ ಅದೇನು ಲಾಭ ಬರುತ್ತೆ, ಸೊ ನೀವು 1% ತಗೊಳ್ಳೋ, ನಮಗೂ ಒಂದು ನಿಮಗೆ ಕೂಲಿ ಆಗಬೇಕು. ಅಲ್ಲಿ ಕೂತ್ಕೊಂಡು ಮಾಡಿದಾಗ ನಿಮಗೂ ಒಂದು ಇದಾಗಬೇಕು. ಅದೇ ಡೈರೆಕ್ಟರ್ನೇ ಕೂರಿಸ್ಬಿಟ್ಟಿದ್ದೀರಾ? ಇಲ್ಲ, ಅವ್ರು ಇನ್ಚಾರ್ಜ್ ಕೊಟ್ಟಿದ್ದೀವಿ ಸರ್, ಅವ್ರು ಯಾರನ್ನಾರು ಕೂರಿಸ್ಕೊಳ್ಳಿ.
ಸೊ ಅವ್ರ ಜವಾಬ್ದಾರಿ ಅಂತ ಮತ್ತೆ ಬಂಡವಾಳ ನಿಮ್ದು ಕಂಪ್ನಿದು. ಹೌದು ಸರ್, ನೋಡ್ಕೊಳ್ಳೋದು ಅವರು. ಹೌದು. ಯಾಕಂದ್ರೆ ಡೈರೆಕ್ಟರ್ ಒಳಗೆ ಬಂದು ನಮ್ಗೆ ಏನು ಉಪಯೋಗ ಆಗಿದೆ ಅಂತಾನು ಕೇಳ್ಕೊಬಾರ್ದಲ್ಲ ಸರ್. ನಮ್ದು ಅನ್ನೋ ಭಾವನೆ ಬರಬೇಕು. ಡೈರೆಕ್ಟ್ ಮೇನ್ ಆಗಿ ರೈತರಿಗೆ ನಮ್ಮ ಕಂಪ್ನಿಯನ್ನ ಭಾವನೆ ಬರೋ ಮುಂಚೆ ಡೈರೆಕ್ಟರ್ಗಳು ಬರಬೇಕು. ಕಂಪ್ನಿ ನಮ್ದು. ಈಗ ಅಧ್ಯಕ್ಷರು ಶಿವಣ್ಣವ್ರಿಗೆ ಬಂದ್ಬಿಟ್ಟದೆ ಅಂತ. ನಿರ್ದೇಶಕರಿಗೂ ಬಂದಿದೆ ಶಿವಣ್ಣವ್ರೆ? ಬಂದಿದೆ ಸರ್, ಬಂದಿದೆ ಸರ್, ನಿರ್ದೇಶಕರುಗಳಿಗೆ ಬಂದಿದೆ. ಓಕೆ, ಹೇಳಿ ಆರ್ಮುಗಂ. ಸೊ ಹಾಗಾಗಿ ನಾವೇನು ಮಾಡಿದ್ವು ಆ ಥರ ಜವಾಬ್ದಾರಿ ವ್ಯವಸ್ಥೆ. ಈಗ ನಾವೇನು ಮಾಡಿದ್ವಿ, ಮೊದಲನೇ ವರ್ಷ ಈಗ ಕಂಪ್ಲೀಟ್ ಆಗಕ್ಕೆ ಮುಂಚೆನೇ 2 ವರ್ಷ ಆಗ್ತಿದ್ದಂಗೆ ನಾವು ಈ ಥರ PMAPMS ಸ್ಕೀಮಲ್ಲಿ ಪ್ರೊಸೆಸಿಂಗ್ ಯೂನಿಟ್ನ ಶುರು ಮಾಡಿದ್ವಿ. ಈಗ ಮೊದಲನೇ ವರ್ಷ ನಿಮ್ಮ ಬಿಸ್ನೆಸ್ ಎಷ್ಟಾಯಿತು? ಮೊದಲನೇ ವರ್ಷ 4 ಲಕ್ಷ ಆಗಿತ್ತು. 4 ಲಕ್ಷ ಯಾವುದರಿಂದ ಸಂಪಾದನೆ ಮಾಡಿತ್ತಾವು? ಏನು ಮಾರಿ 4 ಲಕ್ಷ ಮಾಡಿ? 4 ಲಕ್ಷದಲ್ಲಿ ಬರೀ ಟಾರ್ಪಾಲು, ಸ್ಪೇಯರ್ಸು ಮತ್ತೆ ಸ್ವಲ್ಪ ಬಿತ್ತನೆ ಬೀಜ ಕಾಳುಗಳದಷ್ಟೇ. ಓಕೆ, ಅದಕ್ಕೆ ಬೇಕಾದಂಥ ಎಲ್ಲ ಲೈಸೆನ್ಸ್ಗಳು ತಗೊಂಡಿದ್ದೀರ ತಾವು? ನಮಗೆ ಏನೇನು ಲೈಸೆನ್ಸ್ ತಗೊಂಡಿದ್ದೀರಿ? ಒಟ್ಟು 11 ಲೈಸೆನ್ಸನ್ನು ನಮ್ಮ ತಗೊಂಡಿದ್ದೀವಿ ಸರ್. 11? ಹೌದು ಸರ್. ಯಾವ್ಯಾವುದು? ಒಂದು ಜನರಲ್ ಲೈಸೆನ್ಸು, ಫರ್ಟಿಲೈಸರ್ ಲೈಸೆನ್ಸು, ಸೀಡ್ಸು, ಪೆಸ್ಟಿಸೈಡ್ಸು, ಮತ್ತೆ ಮಾರ್ಕೆಟಿಂಗ್ ಇದ್ರದ್ದು APMC ಲೈಸೆನ್ಸು, ಆಮೇಲೆ ಇಂಪೋರ್ಟು ಎಕ್ಸ್ಪೋರ್ಟ್ದೊಂದು, FSSI, ಇನ್ನೊಂದು ಅಪೆಡದು. ಇರೋ ಬರೋ ಲೈಸೆನ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀರಿ? ಎಲ್ಲ ತಗೊಂಡ್ಬಿಡಿ ಸರ್. ಒಳ್ಳೇದು ಬಿಡಿ, ಯಾವುದೂ ಬ್ಯಾಲೆನ್ಸ್ ಇಲ್ಲ ಸರ್. ಇನ್ನು ಒಂದೇ ಒಂದು ಲೈಸೆನ್ಸ್ ತಗೋಬೇಕು ಸರ್. ಯಾವುದು? ಪ್ಯಾಕಿಂಗ್ ಲೈಸೆನ್ಸು, ಪ್ಯಾಕಿಂಗ್ ಮತ್ತು ಕ್ವಾಲಿಟಿದು ತಗೋಬೇಕು. ಬಟ್ ನಾವು ಇನ್ನೂ ಅಲ್ಲಿವರೆಗೂ ಹೋಗಿಲ್ಲ. ಹಾಗಾಗಿ ನಾವು ಅದು ಮಾಡೋಕ್ಕೆ ಆ ಸಮಯ ಬಂದಾಗ ಯಾರಿಂದ ತಗೋಬೇಕದನ್ನ ಪ್ಯಾಕಿಂಗ್ ಲೈಸೆನ್ಸ್ನ? ಅದು ನಮ್ಮ ಕ್ವಾಲಿಟಿ ಇದರಿಂದನೇ ತಗೋಬೇಕಂತ ಸರ್. ಹೌದಾ? ಸೊ ಹಾಗಾಗಿ ಅಲ್ಲಿಗೆ ನಾವು ಇನ್ನೂ ಅಪ್ರೋಚ್ ಮಾಡೋಕ್ಕೆ ಹೋಗಿರೋದಂತ. ನೀವು ಬೇಳೆಕಾಳು ಎಲ್ಲದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಏನಾದ್ರು ಟ್ರೇಡ್ ನೇಮ್ ಇಟ್ಕೊಂಡಿದ್ದೀರಾ ನಿಮ್ಮ ಕಂಪ್ನಿದು? ಕೇಳೋಣ ಅಧ್ಯಕ್ಷರನ್ನ. ಶಂಭುಲಿಂಗೇಶ್ವರ ಅಂತಲೇ ಕೊಡ್ತೀರಾ ಅಥವಾ ಬೇರೆ ಏನಾದ್ರು ಹೆಸರು ಮಾಡಿಕಂತೀರಾ? ಇಲ್ಲ, ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪನಿ ಅಂತ ಕೊಡ್ಬೇಕು ಸರ್. ಆ ಕಂಪನಿ ಹೆಸರಲ್ಲಿ ಈಗ ಗನ್ಕಡ್ಡಿ ಹೋಯ್ತಾ ಇದೆ ಸರ್ ನಮ್ಮದು. ಗನ್ಕಡ್ಡಿ ಪ್ರಾಡಕ್ಟು ಅಲ್ಲಿ ಮಹಿಳೆಯರು ಹತ್ರ ಪರ್ಚೇಸ್ ಮಾಡಿ ಅವರು ನಮ್ಮದೇ ಪ್ಯಾಕಿಂಗ್ ಮಾಡಿ ನಮ್ಮದೇ ಬ್ರ್ಯಾಂಡೆಡ್ ಮಾಡಿದ್ದೀವಿ ಸರ್ ಗನ್ಕಡ್ಡಿಗೆ. ಹೌದಾ? ಶಂಭುಲಿಂಗೇಶ್ವರ ಅಗರಬತ್ತಿ ಅಂದ್ಬಿಟ್ಟು ಮಾಡಿ ಅದು ಮಾರ್ಕೆಟಿಂಗ್ ಬರ್ತಾ ಇದೆ ಸರ್. ಎಲ್ಲ ಸದಸ್ಯರು ಶಂಭುಲಿಂಗೇಶ್ವರ ಅಗರಬತ್ತಿನೇ ಮನೇಲಿ ಬಳಸ್ತಾವ್ರ ಸರ್. ಅಕ್ಕಪಕ್ಕ ಹಳ್ಳಿಗಳೆಲ್ಲ ಬಳಸ್ತಾವ್ರ. ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತೀರೇನೋ? ಆ ಥರ ಏನಿಲ್ವಾ? ಇಲ್ಲ ಸರ್, ಅದು ಬೇರೆ ಗನ್ಕಡ್ಡಿಗಳು ಹೋಲ್ಸ್ಕೊಂಡಾಗ ಬೇರೆ ಗನ್ಕಡ್ಡಿ 1 ಇಂಚು ಕಮ್ಮಿ ಕೊಡ್ತಾರೆ. ನಮ್ಮದು 1 ಇಂಚು ಲೆಂತ್ ಅದೇ, ಮತ್ತು ಅದು ದಪ್ಪ ಇದೆ, ಕ್ವಾಲಿಟಿ ಇದೆ. 2 in 1 ಅಂದ್ಬಿಟ್ಟು 2 ಬ್ರ್ಯಾಂಡೆಡ್ ಮಾಡಿದ್ವಿ ಸರ್ ಒಳಗಡೆಗೆ. 2 ವಾಸನೆ 2 ಪ್ಯಾಕಿಂಗ್. ಒಂದು ಮಲ್ಲಿಗೆ, ಒಂದು ಸ್ಯಾಂಡಲ್ ಸರ್. ಓ, ಪರವಾಗಿಲ್ಲ. ಹಬ್ಬದ ದಿವಸ ಎಲ್ಲ ಹಚ್ಕೊಂಡು ಕೂತ್ಕೋಬೋದು, ಮಾಡ್ಬೋದು ಸರ್. ಚೆನ್ನಾಗಿದೆ ಅದು. ಬೇರೆ ಗನ್ಕಡ್ಡಿ ಕವರ್ಗಳು ಹೋದಾಗ ಅದು 80 ಗ್ರಾಮ್ ಬರ್ಬೋದು. ನಾವು ಕರೆಕ್ಟಾಗಿ 100 ಗ್ರಾಮ್ನೇ ಮಾಡಿ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಿಸಿದ್ದೀವಿ ಸರ್. ಅಂದರೆ ನಿಮ್ಮ ಕಂಪನಿ ಹತ್ರ ಯಾರೋ ಹೆಣ್ಮಕ್ಳು ಗಂಧದ ಕಡ್ಡಿ ಮಾಡ್ತಿದ್ರು, ಅದನ್ನ ನೀವು ವಹಿಸ್ಕೊಂಡಿದ್ದೀರಾ? ಅದನ್ನ ವಹಿಸ್ಕೊಂಡು ಅವ್ರಿಗೂ ಉದ್ಯೋಗ ಆಗಬೇಕು. ಎಷ್ಟು ಜನ ಇದ್ದಾರೆ ಆ ಥರ? ಅಲ್ಲೊಂದು 4 ಸೀಟು ಮಹಿಳೆಯರು ಕೆಲಸ ಮಾಡ್ತಾವ್ರೆ ಸರ್. ಓಕೆ. ಅವ್ರ ಹತ್ರ ಅವ್ರಿಗೆ ಪಾಪ ಒಂದು ಉದ್ಯೋಗ ಕೊಟ್ಟಾಗುತ್ತೆ. ನೀವು ನಮಗೆ ಈ ರೀತಿ ಪ್ರಾಡಕ್ಟ್ ಮಾಡಿ ಕೊಡ್ರಮ್ಮ, ನಮ್ಮ ಕಂಪ್ನಿ ಬ್ರ್ಯಾಂಡೆಡ್ ಮಾಡಿ ನಾವು ಮಾರ್ಕೆಟಿಂಗ್ಗೆ ನಾವು ಮಾಡ್ಕೊಳ್ತೀವಿ ಕಮ್ಮ ಅಂತ ಹೇಳಿದಾಗ ಅವ್ರಿಗೊಂದು ಉದ್ಯೋಗ ಕೊಟ್ಟಾಗಾಯ್ತು ಸರ್. ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ಕೊಂಡು ನಾವು ಅದನ್ನು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ ಸರ್. ಅದನ್ನು ಭಾಳ ಒಳ್ಳೆ ವಿಚಾರ ಬಿಡಿ. ನೋಡಿ, ಆ ಥರ ಯೋಚನೆ ಮಾಡಬೇಕು ಹಳ್ಳಿ ಕಡೆ. ಈಗ ಮೊದಲನೇ ವರ್ಷ ಎಷ್ಟು? 4 ಲಕ್ಷ. ಎರಡನೇ ವರ್ಷ ಎಷ್ಟು ಮಾಡಿದ್ರಿ? ಎರಡನೇ ವರ್ಷ 60 ಲಕ್ಷ ಮಾಡೋದು ಸರ್. ಏನು 4 ಲಕ್ಷ ಇಲ್ಲಿ 60 ಲಕ್ಷ ಇಲ್ಲಿ ಹೆಂಗಾಯ್ತು ಅಷ್ಟೊಂದು 60 ಲಕ್ಷ? ಅದೇ ಸರ್, ಈಗ ಆಲ್ರೆಡಿ ನಮಗೆ ಮೊದಲನೇ ವರ್ಷ ಏನಂದರೆ ನಮಗೆ ರೈತರಿಗೆ ಏನು ಸಿಗುತ್ತೆ ಇಲ್ಲ ಅನ್ನೋದು ಏನು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಎರಡನೇ ವರ್ಷದಲ್ಲಿ ನಾವು ಒಂದು ಸ್ವಲ್ಪ ಫೀಲ್ಡ್ ವರ್ಕ್ ಮಾಡಿದ್ದೆವು. ನಾವು ಅಧ್ಯಕ್ಷರು ಮತ್ತು ಡೈರೆಕ್ಟರ್ಗಳು ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಇಂಥದ್ದು ಸಿಗುತ್ತೆ ನಮ್ಮಲ್ಲಿ ಅನ್ನೋದನ್ನು ಪಬ್ಲಿಸಿಟಿ ಮಾಡಿದ್ವು. ಸೊ ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಏರಿಯಾದಲ್ಲಿ ಭತ್ತಕ್ಕೆ ಮತ್ತು ಕಬ್ಬಿಗೆ ವರ್ಷ ಪೂರ್ತಿ ಫರ್ಟಿಲೈಸರ್ ಪೆಸ್ಟಿಸೈಡ್ ಹೋಗುತ್ತೆ ಸರ್. ಆದರೆ ಭತ್ತಕ್ಕೆ ಸೀಸನು. ಸೊ ನಮಗೆ ಭತ್ತ ಬಂದಾಗ ಫರ್ಟಿಲೈಸರ್ ಸಿಕ್ಕದೇ ಇಲ್ಲ ರೈತರಿಗೆ. ಒಂದು ಕೊಳ್ಳೇಗಾಲಬೇಕು, ಇಲ್ಲ ಮೂಗೂರು, ಇಲ್ಲ ನರಸೀಪುರ ಅಧ್ಯಕ್ಷರು ಹೇಳ್ದಂಗೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಕ್ಯೂ ನಿಂತ್ಕೋಬೇಕು, ಒಂದಿನ ಕೆಲಸ ಕೆಡಬೇಕು, ಆಟೋ ಬಾಡಿಗೆ, ಮತ್ತು ರೇಟು ಜಾಸ್ತಿ. ನೀವು ಅದನ್ನೆಲ್ಲ ತಪ್ಪಿಸಿದ್ರಿ? ಅದನ್ನೆಲ್ಲ ತಪ್ಪಿಸಿದ ತಕ್ಷಣ ಏನಾಯ್ತು ಅಂದು ನಾವು ಲೋಡು ರೈತರೇ ಅಲ್ಲಿ ಒಂದೊಂದು ಊರಿಗೆ 1-2 ಲೋಡ್ ನಮಗೆ ಇಳಿಸ್ಬಿಡಿ ಅನ್ನೋ ಒಂದು ಡಿಮ್ಯಾಂಡ್ ಬಂತು ಸರ್. ಈ ಸರಿ ಆ್ಯಕ್ಚುಲಿ ನಾವು ಫ್ಯಾಕ್ಟ್ ಅನ್ನೋದು ಕಾಂಪ್ಲೆಕ್ಸ್ ಕೊಟ್ವಲ್ಲ ಸರ್, ಅದು ರೈತರಿಗೆ ಅದು ಆನೆ ಮಾರ್ಕ್ ಒಂದೇ ತುಂಬ ಕೇಳೋದಲ್ಲಿ. ಆಯ್ತಾಯ್ತು. ಸೊ ಹಾಗಾಗಿ ಅಲ್ಲಿ ರೈತರು ಅವರೇ ಬಂದು ಅಡ್ವಾನ್ಸ್ ಕೊಟ್ಟು 3 ಲೋಡ್ಗೆ ಪರವಾಗಿಲ್ಲ ನಮಗೆ ನಮ್ಮೂರಲ್ಲೇ ಇಳಿಸ್ಬಿಡಿ ಸರ್. ಎರಡನೇ ವರ್ಷ 60 ಲಕ್ಷ, ಮೂರನೇ ವರ್ಷ 63 ಲಕ್ಷ ಆಗಿದೆ ಸರ್. ಕಮ್ಮಿ ಆಯ್ತಲ್ವಾ? ಕಮ್ಮಿ 1.5 ಕೋಟಿ ಮಾಡಬೇಕಿತ್ತು. ಇಲ್ಲ, ಕಮ್ಮಿ ಯಾಕೆ ಆಯ್ತು ಅಂದರೆ ಸರ್,
ಒಂದೇನಂದರೆ ಭತ್ತದ್ದು ಇದು ಸೀಸನ್ ಇದು ಏನಾಯ್ತು ಅಂದರೆ ಸ್ವಲ್ಪ ನೀರು ಜಾಸ್ತಿ ಆಯಿತು. ಆಮೇಲೆ ನಮ್ಗಳಿಗೆ ಏನಾಯ್ತು ಅಂದರೆ ನಾವು ಮೊದಲನೇ ಸರಿ ಏನು ಆರ್ಡ್ರ್ ತೊಗೊಂಡಿದ್ದೋ ಆ ಸೀಸನಲ್ಲಿ ಆ ಆರ್ಡ್ರು ಬೇರೆಯವರು ಸ್ವಲ್ಪ ಮಧ್ಯವರ್ತಿಗಳು ಸ್ವಲ್ಪ ಓವರ್ಟೇಕ್ ಮಾಡಿದ್ರು. ಓಕೆ ಓಕೆ. ಸೊ ಅವರು ನೆಗ್ಲೆಕ್ಟ್ ಆದಾಗ ನಾವು ಅಟ್ಯಾಕ್ ಮಾಡಿದ್ದು. ಸರಿ ಸರಿ. ಹಾಗಾಗಿ ಸ್ವಲ್ಪ ನಮ್ಮದು ಈಗ ಬೇಳೆಕಾಳು ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮಾರಾಟ ಮಾಡಿದ್ರೆ ಈ ಮುಂದಿನ ವರ್ಷ ಅಂದರೆ ಬರೋ ವರ್ಷದಲ್ಲಿ ಎಷ್ಟು ಬಿಸ್ನೆಸ್ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಿದ್ರಿ ಸರ್? ನಮ್ಮ ಒಂದು ಮುಂದಿನ ಆಲೋಚನೆ ಹೆಂಗಿದೆ ಅಂದರೆ ಬೇಳೆಕಾಳುಗಳಲ್ಲಿ ಮಾಡ್ತೀವಿ ಅಂದರೆ ಪ್ರತಿ ತಿಂಗಳಿಗೆ ಒಂದು ಮಿನಿಮಮ್ 5ರಿಂದ 10 ಲಕ್ಷ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಮಾಡಿ ಪ್ರತಿ ತಿಂಗಳಿಗೆ. ಏಕೆಂದರೆ 50,000 ರೂಪಾಯಿ ದುಡಿಬೇಕಲ್ಲ ನೀವು. ಹೌದೌದು. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಆ ಬಿಸ್ನೆಸ್ ಮಾಡಲೇಬೇಕು. ಆಲ್ರೆಡಿ ಬೇಳೆಕಾಳಿಗೆ ಮಾರ್ಕೆಟ್ ಇದೆ ಸರ್, ನಮ್ಮನ್ನ ಆಲ್ರೆಡಿ ಆರ್ಡ್ರ್ ಇದ್ದಿದ್ರು. ಸೊ ಈಗ ನಮ್ಮಲ್ಲೇ ಸ್ಟಾಕ್ ಇಲ್ದೇ ಇದು ಮಾಡದೇ ಇರೋ ಕಾರಣ ನಾವು ಇನ್ನೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಸರ್, MOU ಮಾಡ್ಕೊಂಡಿಲ್ಲ. ಅಧ್ಯಕ್ಷರು ಏನಂತಾರೆ ಅವ್ರದ್ದೇನು ಆಲೋಚನೆಗಳು? ಅದಲ್ದೇ 50,000 ರೂಪಾಯಿ ದುಡಿಬೇಕಲ್ಲ. ಹೇಳಿ ಯಾರ ಮಗ. ಇದಲ್ದೇ ನಾವು ಇನ್ನೊಂದು ಸ್ವಲ್ಪ ಮುಂದುವರೆದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಏನು? ಬೇಳೆಕಾಳುಗಳು ಅಲ್ದೇ ಅಲ್ಲಿರೋ ಮಹಿಳೆಯರಿಗೆ ಒಂದು ಸುಮಾರು ಮಹಿಳೆಯರು ಅಲ್ಲಿ ಸುತ್ತಮುತ್ತ ದೂರ ಕೆಲಸಗಳಿಗೆ ಹೋಗೋದಕ್ಕೆ ಮನೆಗಳೇ ತುಂಬ ಜನ ಇದ್ದಾರೆ. ಜಮೀನು ಕೆಲಸ ಆದಮೇಲೆ ಅವ್ರು ಸೀಸನ್ ವೈಸ್ ಆದಮೇಲೆ ಮನೇಲೇ ಇರ್ತಾರೆ. ಅದನ್ನು ಇದು ಮಾಡ್ಕೊಂಡು ನಾವು ವಿಕಸನ ಸಂಸ್ಥೆ ಜೊತೆಲಿ ಮಾತಾಡಿದಾಗ ಸರ್ ನಮಗೂ ಸಲಹೆ ಕೊಟ್ಟರು. ಸೊ ಸಲಹೆ ಕೊಟ್ಟು ಈಗ NASCOM ಮತ್ತು HSBC ಮತ್ತು ಹೈರ್ಡ್ ಫೌಂಡೇಶನ್ ಅಂದ್ಬಿಟ್ಟು 3 ಅವರುಗಳ ಸಹಕಾರದಿಂದ ಒಂದು 120 ಜನ ಮಹಿಳೆಯರಿಗೆ ತರಬೇತಿ ಕೊಡೋದು. ಯಾವುದ್ರ ಬಗ್ಗೆ ಅಂದರೆ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಉಪ್ಪಿನಕಾಯಿ ಇರ್ಬೋದು, ಹಪ್ಪಳ ಇರ್ಬೋದು, ಈಗ ಗಂಧದ ಕಡ್ಡಿ ಮಾಡ್ಕೊಂಡಿರ್ಬೋದು, ಬುಟ್ಟಿನೇ ಇದಿರ್ಬೋದು, ಇದಕ್ಕೆ ತರಬೇತಿ ಕೊಟ್ಟು ಆರ್ಥಿಕವಾಗಿ ಫೈನಾನ್ಷಿಯಲ್ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಇದು ಮಾಡಿ. ಈಗ ಆಲ್ರೆಡಿ ನಮ್ಮ ಮಾರ್ಚ್ಗೆ ಮೊನ್ನೆ 31ಕ್ಕೆ 120 ಜನ ಕಂಪ್ಲೀಟ್ ಆಗಿದೆ. ಅಲ್ಲ ಅಂದರೆ ಈ ಥರ ತರಬೇತಿ ಕೊಟ್ಟ ಉತ್ಪನ್ನ ನೀವು ಖರೀದಿ ಮಾಡಿ ಕಂಪ್ನಿ ಮೂಲಕ ಮಾರಬೇಕು ಅಂತ. ಅಧ್ಯಕ್ಷರು ಹೇಳಿ, ಹೇಗನ್ಸುತ್ತೆ ನಿಮಗೆ? ಈಗ ಗಂಧದ ಕಡ್ಡಿ ಒಂದು ಮಾರ್ತಿದ್ದೀರಿ, ಈಗ ನೆಕ್ಸ್ಟ್ ಉಪ್ಪಿನಕಾಯಿ ಬರ್ತದೆ, ಬುಟ್ಟಿ ಬರ್ತದೆ, ಏನೇನು ಬರ್ತದೆ? ಹಪ್ಪಳ ಮತ್ತು ಉಪ್ಪಿನಕಾಯಿ ಮತ್ತು ಈ ಬುಟ್ಟಿ ನೈತಾರಲ್ಲ ಸರ್, ವೈರ್ ಬುಟ್ಟಿ, ಆ ಮಹಿಳೆಯರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ ಸರ್. ಅದು ಮಾರ್ಕೆಟಿಂಗ್ ಇದೆ. ಮತ್ತು ಈ ಸೀರಜ್ ಪಾಲ್ಸ್ ಹಾಕೋದು ಮತ್ತು ಜಿಗ್ದು ಹಾಕೋದು, ಡಿಸೈನ್ಸ್ದು, ಬ್ಲೌಸ್ದು ಅದೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಸರ್. ಟ್ರೈನಿಂಗ್ ಕೊಟ್ಟು ಅದನ್ನು ಮಾಡ್ತಾರೆ. ಅವೆಲ್ಲ ಮಾರ್ಕೆಟಿಂಗ್ಗೆ ನಾವೇ ಪರ್ಚೇಸ್ ಮಾಡ್ತೀವಿ. ನಮ್ಮ ಕಂಪ್ನಿ ಇದು ಮಾಡ್ಕೊಂಡು ಮಾರ್ಕೆಟಿಂಗ್ಗೆ ಮಾಡೋಕ್ಕೆ ಸಿದ್ಧಪಡಿಸ್ತಾ ಇದ್ದೀವಿ ಸರ್. ಅವರು ಏನೇ ಪ್ರಾಡಕ್ಟ್ ಮಾಡಿಕೊಟ್ರು ನಮ್ಮದು ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಬ್ರ್ಯಾಂಡೆಡ್ ಇರ್ಬೇಕು ಸರ್. ಶಂಭುಲಿಂಗೇಶ್ವರ ಅಂತ ಹೆಸರಾಗಿ ಇಟ್ಕೊಂಡ್ರಿ ಅಂತ ಕೇಳಲಿಲ್ಲ ನಾನು. ಅಲ್ಲಿ ನಿಮ್ಮ ದೇವರು ಸರ್. ಅದು ರಿಜಿಸ್ಟ್ರೇಷನ್ಗೆ ಹೋಗಾಗ 3 ಹೆಸರು ಮೆನ್ಷನ್ ಮಾಡಿ ಅಂತ ಹೇಳಿದ್ರು ಸರ್. ಒಂದು ಮಾದೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಕಳಿಸಿದ್ರು ಸರ್ ರಿಜಿಸ್ಟ್ರೇಷನ್ಲಿ. ಒಂದು ದುರ್ಗಾ ಪರಮೇಶ್ವರಿ ರೈತ ಉತ್ಪಾದಕರ ಕಂಪ್ನಿ ಅಂತ ಕಳಿಸಿದ್ದು. ಇನ್ನೊಂದು ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಕಳಿಸಿದ್ದು. ಅದರಲ್ಲಿ 2 ಸೆಲೆಕ್ಟ್ ಆಗದೆ ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಕೊಟ್ಟಿದ್ದಾರೆ ಸರ್. ಈಗ 3 ವರ್ಷದ ಹಿಂದೆ ತಮಗೇನೂ ಗೊತ್ತಿರಲಿಲ್ಲ, ಈಗ ಎಲ್ಲ ತಿಳ್ಕೊಂಡಿದ್ರಿ ಕಂಪ್ನಿ ಬಗ್ಗೆ. ಮುಂದಿನ ದಿನದಲ್ಲಿ ಇದನ್ನು ಲಾಭದಾಯಕವಾಗಿ ನಡೆಸ್ತೀವಿ ಅನ್ನೋ ವಿಶ್ವಾಸ ಇದೆ ತಮಗೆ? ಇದೆ ಸರ್, ಇದೆ ಸರ್. ಅಥವಾ ಸಹಾಯಧನ ನಿಂತ ಮೇಲೆ ಅಥವಾ ನೀವು ಮುಚ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಇಲ್ಲ ಹಂಗೆ ಮಾಡಕ್ಕೆ ಹೋಗೋದಿಲ್ಲ. ಇವಾಗ ನಾವು ಪ್ರತಿಯೊಬ್ಬ ಡೈರೆಕ್ಟರ್ಗಳೆಲ್ಲ ಮಾಡಿ ಇವಾಗ ಆ ಭಾಗದ ರೈತರಿಗೆ ಈಗ ತಮಿಳ್ನಾಡಿನಿಂದ ಹಾರ್ವೆಸ್ಟ್ ಮಿಷಿನ್ಗಳು ಭತ್ತ ಕಟ್ ಮಾಡಕ್ಕೆ ಬರ್ತವೆ. ಈಗ ನಮ್ಮ ಕಂಪ್ನಿಗೆ ಮಿಷಿನ್ ಪರ್ಚೇಸ್ ಮಾಡೋಕ್ಕೆ ನಮ್ಮ ಕಂಪ್ನಿ ಡೈರೆಕ್ಟರ್ಗಳು ಎಲ್ಲ ಸೇರಿ ನಾವೇ 1 ಲಕ್ಷ ರೂಪಾಯಿ ಅಮೌಂಟ್ ಹಾಕಿ ಈಗ ಮಿಷಿನ್ ಪರ್ಚೇಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್. ಪರವಾಗಿಲ್ಲ, ನೀವು ಅಧ್ಯಕ್ಷರು ಜಮೀನು ಬರ್ಕೊಟ್ಟ ಮೇಲೆ ಎಲ್ಲರಿಗೂ ಸ್ಫೂರ್ತಿ ಬಂದ್ಬಿಟ್ಟಿದೆ ಅನ್ಸುತ್ತೆ ಡೈರೆಕ್ಟರ್. ಹೌದು ಸರ್, ಹೌದು. ಒಟ್ಟಿನಲ್ಲಿ ಬಿಸ್ನೆಸ್ ಮಾಡಬೇಕು, ಕಂಪ್ನಿ ಕಟ್ಟಬೇಕು, ಆದಾಯ ಮಾಡಬೇಕು ಅಂತ ಸರ್. ಅಲ್ವಾ? ಹೌದು ಸರ್. ಮತ್ತೆ ಹಂಗಿರ್ಬೇಕಲ್ವಾ ಛಲ? ಏನಂತೀರ ಆರ್ಮುಗಮ್ಮ ಅವರ? ಅದೇ ಇನ್ನೂ ಒಂದು ಅದಕ್ಕೆ ಅವ್ರ ಇದಕ್ಕೆ ಆ್ಯಡ್ ಮಾಡೋದಾದ್ರೆ ಸರ್, ಈಗ ಆಲ್ರೆಡಿ ನಾವು ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಬರ್ತದೆ ಅದನ್ನ ಯಾವುದೂ ನಾನು ಬಿಡ್ತಾ ಇಲ್ಲ. ಅಧ್ಯಕ್ಷರು ನಮಗೆ ಎಷ್ಟು ಸಹಕಾರ ಕೊಡ್ತಾರೆ ಅಂದರೆ ಯಾವ ಇಲಾಖೆ ಕಳೆದ್ರು ಯಾವ 24x7 ಅಷ್ಟು ಆ ಸಮಯದಲ್ಲಿ ಎಲ್ಲ ಇಲಾಖೆಗಳಿಗೂ ಹೋಗ್ತೀರಿ, ಅಲ್ಲಿಂದ ಸೌಲಭ್ಯ ತಗೋತೀರಿ, ಜನರಿಗೂ ಕೊಡಿಸೋ ಪ್ರಯತ್ನ ಮಾಡ್ತಿದ್ವಿ ಸರ್. ಈಗ ಆಲ್ರೆಡಿ ನಾವು ಈಗ ಕೃಷಿ ಇಲಾಖೆಯಿಂದ ಅವ್ರು ಹೇಳ್ದಂಗೆ ಈ ಭತ್ತ ಕಟ್ ಮಾಡೋ ಮಿಷಿನ್ ಸರ್, ಅದು ಈಗ 45 ಲಕ್ಷ ಬೀಳ್ತದೆ ಸರ್ ಒಂದು ಮಿಷಿನ್ಗೆ. ಅದು ತಮಿಳ್ನಾಡಿಂದ 100 ಗಾಡಿಗಳು ಬಂದು ಇಲ್ಲಿ ಮಾಡ್ತಾರೆ. ಈಗ ಆಲ್ರೆಡಿ ನಾವು ಅದ್ರ ಮಾತಾಡಿ ಸಬ್ಸಿಡಿ ಸ್ಕೀಮ್ಗಳಲ್ಲಿ FPO ಅಂದರೆ 75% ಸಬ್ಸಿಡಿ ನೋಡಿದ್ರ ಮತ್ತೆ ಮಾಡಬೇಕಲ್ವೇ? ಇಲ್ಲ, ಆಗ ಆಲ್ರೆಡಿ ನಾವು ಮಾರ್ಚ್ ಆಗಕ್ಕೆ ಮುಂಚೆ ನಮ್ಗೆ ಬ್ಯಾಂಕ್ ಅವರು ನಮಗೆ ಲೆಟರ್ ಕೊಟ್ಬಿಟ್ಟಿದ್ದಾರೆ ಸರ್. ಬ್ಯಾಂಕಲ್ಲಿ ನಮ್ಗೆ ಆಲ್ರೆಡಿ ಲೋನ್ ಇರೋದ್ರಿಂದ ಸರ್ PMFM ಇದು ಸಡನ್ ಆಗಿ ಲೋನ್ ಕೊಡಕ್ಕೆ ಬರಲ್ಲ ಅಂತಂದ್ರು. ಸೊ ಬೇರೆ ಪರಿಹಾರ ಏನಿದೆ ಅಂತ ನನ್ನ ಮ್ಯಾನೇಜರು ಮತ್ತು ಹೆಡ್ ಆಫೀಸರ್ ನಾನು ಬ್ಯಾಂಕ್ ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದಾಗ, ನೀವು ತಗೊಳ್ಳೇಬೇಕಂತಂದ್ರೆ ಪ್ರತಿಯೊಂದು ಡೈರೆಕ್ಟರ್ಗಳನ್ನ ಇದು ಮಾಡಿ ಡೆಪಾಸಿಟ್ ಮಾಡಿಸ್ಬೇಕು ಅಂದರು.
ಅದನ್ನೇ ಹೇಳಿದ್ದವರು. ಸೊ ಹಾಗಾಗಿ ಅದನ್ನು ನಾನು ಡೈರೆಕ್ಟರ್ ಹತ್ರ ಹೇಳಿದಾಗ ಡೈರೆಕ್ಟ್ ಖುಷಿಯಿಂದ ಒಪ್ಪಿಬಿಟ್ರು ಸರ್. ಒಳ್ಳೇದ್ರಪ್ಪ. ಈಗ ಚೆನ್ನಾಗಿ ಬೆಳೆಸಿ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪ್ನಿನ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಆರ್ಮುಗಮ್ ಅವರ ಕನ್ನಡದಲ್ಲಿ? ನನ್ನ ಮೊಬೈಲ್ ಸಂಖ್ಯೆ 99044627 ಸರ್. ಇನ್ನೊಂದು ಸರಿ ಹೇಳ್ತೀರಾ? 99044627 ಇನ್ನೂ ಒಂದು ಸರಿ? 99044627 ತಮ್ದು ಹೇಳಿ ಶಿವಣ್ಣವರೇ. 8888202095. ಇನ್ನೊಂದು ಸರಿ ಹೇಳ್ತೀರಾ? 8888202095. ಇನ್ನೂ ಒಂದು ಸರಿ ಹೇಳ್ಬಿಡಿ. 8888202095. ಒಳ್ಳೆಯದು. ಆರ್ಮುಗಮ್ ಹಾಗೂ ಶಿವಣ್ಣವರೇ ಬಹಳ ಸೊಗಸಾಗಿ ನಿಮ್ಮ ವಿಚಾರ ಹಂಚ್ಕೊಂಡ್ರಿ. ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಚಿಯಾ ಹಾಗೂ ಬೇಳೆಕಾಳು ಬೆಳೆಗಳ ಮಾರಾಟವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ತಿಲಕವಾಡಿ ಗ್ರಾಮದ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಪಿ ಶಿವಣ್ಣ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಆರ್ಮುಗಮ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಪರ್ಯಾಯ ಆರ್ಥಿಕತೆಗಾಗಿ ಪರಸ್ಪರ ಮಾರುಕಟ್ಟೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕರಾದ ಮಹೇಶ್ ಚಂದ್ರಗುರು ಮತ್ತು ಸಂಯೋಜಕರಾದ ಕೆಂಪಯ್ಯ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.